ಅಮ್ಮ ವಿಜಯ, ಜಾಗ್ರತೆ ಕಣಮ್ಮ. ಪಾಸ್ಪೋರ್ಟ್ ಮತ್ತು ವೀಸಾ ಕಾಗದಗಳನ್ನ ಆ ಬ್ಯಾಗ್ನ ಒಳಗಡೆ ತುಂಬಾ ಹುಷಾರಾಗಿ ಇಟ್ಕೋ. ನ್ಯೂಯಾರ್ಕ್ ಏರ್ಪೋರ್ಟ್ಗೆ ಹೋದ ಮೇಲೆ ಅಲ್ಲಿ ನಿನ್ನ ಜೊತೆ ವಿಮಾನದಲ್ಲಿ ಬರೋರು ಯಾವ ಕಡೆ ಹೋಗ್ತಾರೋ ನೀನು ಸುಮ್ಮನೆ ಅವರ ಹಿಂದೆಯೇ ಹೆಜ್ಜೆ ಹಾಕು. ನಿನ್ನ ಸೂಟ್ಕೇಸ್ಗಳನ್ನ ತಗೊಳ್ಳುವಾಗ ಆ ಲಗೇಜ್ ಸ್ಲಿಪ್ ಸರಿಯಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಕೈಗೆ ತಗೋ. ಅಪ್ಪಿ ತಪ್ಪಿಯೂ ಲಗೇಜ್ ಬದಲಾಗಬಾರದು ನೋಡು. ಬೋರ್ಡಿಂಗ್ ಪಾಸ್ ಮಾತ್ರ ಎಲ್ಲಿಯೂ ಕೆಳಗೆ ಹಾಕಬೇಡ, ಯಾವಾಗಲೂ ಕೈಯಲ್ಲೇ ಇರಲಿ. ಇಗೋ ನೋಡು, ಇವರು ಕೂಡ ನ್ಯೂಯಾರ್ಕ್ಗೆ ಹೋಗ್ತಾ ಇದ್ದಾರಂತೆ. ಇವರನ್ನ ನಿನಗೆ ಪರಿಚಯ ಮಾಡ್ಸಿದ್ದೀನಿ ಅಲ್ವಾ? ನೀನೇನೂ ಭಯ ಪಡಬೇಡಮ್ಮ, ಅವರು ನಿನ್ನನ್ನ ಏರ್ಪೋರ್ಟ್ನಿಂದ ಹೊರಗಡೆ ಕರೆದುಕೊಂಡು ಬಂದು ಶ್ರೀರಾಮ್ ಕೈಗೆ ಒಪ್ಪಿಸ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ. ಇದು ಬರೀ ಮಾತಲ್ಲ, ಅತ್ತೆ ಮನೆಗೆ ಮೊದಲ ಬಾರಿ ಹೋಗುತ್ತಿರುವ, ಅದು ಕಣ್ಣಿಗೆ ಕಾಣದ ಯಾವುದೋ ದೂರದ ದೇಶಕ್ಕೆ ಹೊರಟ ಮಗಳ ಬಗ್ಗೆ ಒಬ್ಬ ತಂದೆ ಪಡುತ್ತಿರುವ ಅಪಾರವಾದ ಆತಂಕ. ಆಂಧ್ರಪ್ರದೇಶದ ಗಡಿಯನ್ನೇ ದಾಟದ ಮಗಳು ಈಗ ಸಮುದ್ರದಾಚೆಯ ದೇಶಕ್ಕೆ ಒಬ್ಬಳೇ ಪ್ರಯಾಣ ಬೆಳೆಸುತ್ತಿದ್ದಾಳೆ ಅಂದಾಗ ಮುಂಬೈವರೆಗೆ ಮಗಳನ್ನು ಬಿಡಲು ಬಂದ ಆ ತಂದೆ ರಾಮನಾಥಂ ಅವರ ಮನಸ್ಸು ಎಷ್ಟು ತಲ್ಲಣಿಸುತ್ತಿರಬಹುದು ಅಲ್ಲವೇ? ಏರ್ಪೋರ್ಟ್ನ ಆ ಗದ್ದಲದ ನಡುವೆಯೂ ಅವರಿಗೆ ಮಗಳ ಸುರಕ್ಷತೆಯದ್ದೇ ಚಿಂತೆ. ವಿಜಯ ತನ್ನ ತಂದೆಯ ಕೈ ಹಿಡಿದು ಸಮಾಧಾನಪಡಿಸುತ್ತಾ, ಪರವಾಗಿಲ್ಲ ಬಿಡಿ ನಾನ್ನ, ನೀವೇನೂ ಅಷ್ಟೊಂದು ಗಾಬರಿ ಆಗಬೇಡಿ. ಇವರು ನನ್ನ ಜೊತೆಗೇ ಇದ್ದಾರಲ್ಲ, ನಾನೇನೂ ಒಬ್ಬಳಲ್ಲ, ನನಗೇನೂ ಭಯ ಆಗಲ್ಲ ಅಂತ ಧೈರ್ಯ ತುಂಬಿದಳು. ಆದರೆ ಅವಳ ಎದೆಯ ಒಳಗೂ ಸಣ್ಣದೊಂದು ನಡುಕವಿತ್ತು. ಆದರೆ ತಂದೆಯ ಕಣ್ಣಲ್ಲಿದ್ದ ಆ ನೀರನ್ನು ನೋಡಿ ಅವಳು ಸುಮ್ಮನೆ ಧೈರ್ಯವಂತ ಹುಡುಗಿಯಂತೆ ನಟಿಸಿದಳು. ಶ್ರೀರಾಮ್ ಮತ್ತು ವಿಜಯಾಳ ಮದುವೆ ಕೇವಲ 15 ದಿನಗಳಲ್ಲಿ ಅಚ್ಚರಿಯಂತೆ ಮುಗಿದು ಹೋಗಿತ್ತು. ಶ್ರೀರಾಮ್ ಅಮೆರಿಕಾದಲ್ಲಿ ಇಂಜಿನಿಯರ್ ಆಗಿದ್ದವನು. ಗಂಡು ನೋಡಿ ಮೆಚ್ಚಿದ ವಾರದಲ್ಲೇ ಮದುವೆ, ಮತ್ತೊಂದು ವಾರ ಊಟಿಯಲ್ಲಿ ಹನಿಮೂನ್. ಹೀಗೆ ಎಲ್ಲವೂ ಒಂದು ಸುಂದರ ಕನಸಿನಂತೆ ನಡೆದು ಹೋಗಿತ್ತು. ಹನಿಮೂನ್ ಮುಗಿದ ತಕ್ಷಣ ವೀಸಾ ಪ್ರಕ್ರಿಯೆಗಾಗಿ ಶ್ರೀರಾಮ್ ಮೊದಲು ಅಮೆರಿಕಾಕ್ಕೆ ಮರಳಿದ್ದ. ಈಗ ಮದುವೆಯಾಗಿ ಕೇವಲ 1.5 ತಿಂಗಳು ಕಳೆದಿದೆ ಅಷ್ಟೇ. ಅಷ್ಟರಲ್ಲೇ ಶ್ರೀರಾಮ್ ಅಮೆರಿಕಾದಿಂದ ವೀಸಾ ಕಾಗದಗಳು ಮತ್ತು ಟಿಕೆಟ್ ಕಳುಹಿಸಿ ಬೋಸ್ಟನ್ಗೆ ಬರಲು ರೆಡಿಯಾಗು, ನಾನು ನ್ಯೂಯಾರ್ಕ್ ಏರ್ಪೋರ್ಟ್ನಲ್ಲಿ ನಿನ್ನನ್ನ ರಿಸೀವ್ ಮಾಡ್ಕೋತೀನಿ ಎಂದು ಪ್ರೀತಿಯಿಂದ ಕರೆದಿದ್ದ. ವಿಜಯ ಹೈದರಾಬಾದ್, ವಿಶಾಖಪಟ್ಟಣ ಬಿಟ್ಟು ಬೇರೆಲ್ಲೂ ಅಷ್ಟಾಗಿ ಓಡಾಡಿದವಳಲ್ಲ. ಎಂಎಸ್ಸಿ ಮುಗಿಸಿ ತಕ್ಷಣ ಮದುವೆಯಾಗಿದ್ದ ಅವಳಿಗೆ ಜಗತ್ತು ಅಂದರೆ ಮನೆ ಮತ್ತು ಕಾಲೇಜು ಅಷ್ಟೇ ಆಗಿತ್ತು. ಆದರೆ ಈಗ ಅವಳು ಮಿಸಸ್ ಶ್ರೀರಾಮ್ ಎಂಬ ಹೊಸ ಗುರುತಿನೊಂದಿಗೆ ಅಮೆರಿಕ ಎಂಬ ದೂರದ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದಾಳೆ. ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಚೆಕ್ ಅನೌನ್ಸ್ ಆದಾಗ ರಾಮನಾಥಂ ಅವರ ಮುಖದಲ್ಲಿ ಬೆವರಿನ ಹನಿಗಳು ಕಾಣಿಸಿಕೊಂಡವು. ಮಗಳ ತಾಯಿ ಪ್ರೀತಿಯಿಂದ ಮಾಡಿಕೊಟ್ಟಿದ್ದ ಆ ಉಪ್ಪಿನಕಾಯಿ ಡಬ್ಬಿಗಳು, ಚಟ್ನಿ ಪುಡಿಗಳು ಮತ್ತು ಸಿಹಿ ತಿನಿಸುಗಳಿದ್ದ ಆ ಭಾರವಾದ ಹ್ಯಾಂಡ್ಬ್ಯಾಗ್ ಅನ್ನು ಮಗಳ ಹೆಗಲಿಗೆ ಏರಿಸುವಾಗ ಆ ತಂದೆಯ ಹೃದಯ ಗಿಲಗಿಲನೆ ಬಡಿದುಕೊಂಡಿತು. ಅಮ್ಮ ವಿಜಯ, ಅಲ್ಲಿ ನಿನಗೆ ಸಹಾಯ ಮಾಡಲು ಯಾರೂ ಇರಲ್ಲ ತಾಯಿ. ಇಷ್ಟೊಂದು ದೊಡ್ಡ ಸೂಟ್ಕೇಸ್ಗಳನ್ನು ನೀನೇ ಒಬ್ಬಳೇ ನೂಕಿಕೊಂಡು ಹೋಗಬೇಕಾಗುತ್ತೆ. ನಿನಗೆ ಕಷ್ಟ ಆದ್ರೆ ಯಾರನ್ನಾದರೂ ಸಹಾಯ ಕೇಳಲು ಹಿಂಜರಿಯಬೇಡ ಅಂತ ದಯನೀಯವಾಗಿ ಕಣ್ಣೀರು ಹಾಕಿದರು. ವಿಜಯ ನಾನ್ನ ಅಂತ ಮಮ್ಮಲ ಮರುಗುತ್ತಾ ತಂದೆಯ ಹೆಗಲ ಮೇಲೆ ತಲೆಯಿಟ್ಟು ಬಿಕ್ಕಳಿಸಿದಳು. ಹೋಗಿ ತಲುಪಿದ ತಕ್ಷಣ ಆ ಶ್ರೀರಾಮ್ ಹತ್ರ ಫೋನ್ ಮಾಡಿಸಮ್ಮ, ಅಲ್ಲಿಯವರೆಗೂ ನಮಗೆ ಇಲ್ಲಿ ಸಮಾಧಾನ ಇರಲ್ಲ ಅಂತ ಗದ್ಗದಿತ ಕಂಠದಲ್ಲಿ ಹೇಳಿದರು ಆ ತಂದೆ. ಈ ದೃಶ್ಯವನ್ನು ನೋಡುತ್ತಿದ್ದ ಆ ಅಪರಿಚಿತ ವ್ಯಕ್ತಿ ನಗುತ್ತಾ, ನೋಡಿ ಸಾರ್, ನಿಮ್ಮ ಅಳಿಯನಿಗೆ ನಿಮ್ಮ ಮಗಳನ್ನು ಸುರಕ್ಷಿತವಾಗಿ ಒಪ್ಪಿಸುವ ಜವಾಬ್ದಾರಿನಂದು, ನೀವು ಸ್ವಲ್ಪವೂ ಚಿಂತೆ ಮಾಡಬೇಡಿ ಎಂದು ಬೆನ್ನುತಟ್ಟಿದರು. ವಿಮಾನ ಹಾರುವುದನ್ನು ನೋಡಿ ಕಣ್ಣು ಒರೆಸಿಕೊಳ್ಳುತ್ತಾ ಆ ತಂದೆ ಭಾರವಾದ ಹೃದಯದಿಂದ ಮರಳಿದರು. ಇತ್ತ ವಿಜಯ ವಿಮಾನದಲ್ಲಿ ಕುಳಿತಾಗ ಕಣ್ಣಲ್ಲಿದ್ದ ನೀರು ನಿಧಾನವಾಗಿ ಆರಿ ಆ ಜಾಗದಲ್ಲಿ ಕುತೂಹಲ ಮೂಡಿತ್ತು. ತನ್ನ ಪ್ರೀತಿಯ ಪತಿಯನ್ನು ಸೇರುತ್ತಿದ್ದೇನೆ ಎಂಬ ಆನಂದ ಒಂದೆಡೆಯಾದರೆ, ವಿಮಾನದಿಂದ ಕಾಣುವ ಆ ಮೋಡಗಳ ಸೌಂದರ್ಯ ಅವಳನ್ನು ಮಂತ್ರಮುಗ್ಧಗೊಳಿಸಿತ್ತು. ಸುಮಾರು 20 ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ನ್ಯೂಯಾರ್ಕ್ನ ಆ ಬೃಹತ್ ಏರ್ಪೋರ್ಟ್ನಲ್ಲಿ ಇಳಿದಾಗ ಅವಳಿಗೆ ಏನೋ ಹೊಸ ಪ್ರಪಂಚಕ್ಕೆ ಬಂದ ಅನುಭವ. ಎಲ್ಲ ತಪಾಸಣೆಗಳನ್ನು ಮುಗಿಸಿ ಹೊರಬರುವಷ್ಟರಲ್ಲಿ ಅವಳಿಗೆ ಅಕ್ಷರಶಃ ಸುಸ್ತಾಗಿ ಹೋಗಿತ್ತು. ಆದರೆ ಹೊರಬಂದ ತಕ್ಷಣ ದೂರದಲ್ಲಿ ತನ್ನ ಪತಿ ಶ್ರೀರಾಮ್ ಆತಂಕದಿಂದ ಕಾಯುತ್ತಿರುವುದನ್ನು ಕಂಡಾಗ ಅವಳಿಗೆ ಹಸಿವು, ಆಯಾಸ ಎಲ್ಲವೂ ಮರೆತುಹೋಯಿತು. ಶ್ರೀರಾಮ್ ಓಡುತ್ತಾ ಬಂದು ಅವಳ ಟ್ರಾಲಿಯನ್ನು ಕೈಗೆತ್ತಿಕೊಂಡು, ವಿಜಯ, ಪ್ಲೇನ್ ಲ್ಯಾಂಡ್ ಆಗಿ 2 ಗಂಟೆ ಆಯ್ತು. ಯಾಕಿಷ್ಟು ಲೇಟು? ನೀನು ಬಂದಿದ್ದೀಯೋ ಇಲ್ವೋ ಅಂತ ನನಗೆ ಎಷ್ಟೊಂದು ಭಯ ಆಯ್ತು ಗೊತ್ತಾ ಅಂದ. ಅಷ್ಟಾಗಿ ಪರಿಚಯವಿಲ್ಲದ ಪತಿಯ ಹತ್ತಿರದ ಸಾಮೀಪ್ಯದಿಂದ ವಿಜಯ ನಾಚಿ ನೀರಾಗಿ ತಲೆ ತಗ್ಗಿಸಿದಳು. ಶ್ರೀರಾಮ್ ಅವಳ ಮುಖವನ್ನು ಮೆಲ್ಲಗೆ ಎತ್ತಿ ಹಿಡಿದು ನಗುತ್ತಾ, ಬಾ ವಿಜಯ, ಇನ್ನು ಯಾಕೆ ಹೀಗೆ ಹೊಸಬಳತರ ನಾಚಿಕೆ ಪಡ್ತೀಯಾ? ನೀನು ಇನ್ಮೇಲೇ ಇಲ್ಲಿನ ರಾಣಿ ಅಂತ ಕಾರಿನ ಕಡೆಗೆ ಅವಳನ್ನು ಪ್ರೀತಿಯಿಂದ ನಡೆಸಿಕೊಂಡು ಹೋದ. ಆ ಕ್ಷಣದಲ್ಲಿ ವಿಜಯಾಳಿಗೆ ತಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ಹೆಂಡತಿಯೆಂದು ಅನಿಸಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಕಾದಿದ್ದ ಆ ಆಘಾತ ಅವಳಿಗೆ ಆಗಿನ್ನೂ ಗೊತ್ತಿರಲಿಲ್ಲ.
ಶ್ರೀರಾಮ್ ವಿಜಯಾಳನ್ನು ತನ್ನ ಕಾರಿನ ಹತ್ತಿರ ಕರೆದುಕೊಂಡು ಬಂದ. ನ್ಯೂಯಾರ್ಕ್ ಏರ್ಪೋರ್ಟ್ನ ಪಾರ್ಕಿಂಗ್ನಲ್ಲಿ ಸಾವಿರಾರು ಕಾರುಗಳು ಸಾಲಾಗಿ ನಿಂತಿದ್ದವು. ಅಷ್ಟು ಕಾರುಗಳನ್ನು ವಿಜಯ ತನ್ನ ಜೀವನದಲ್ಲಿ ಎಂದೂ ನೋಡಿರಲಿಲ್ಲ. ಶ್ರೀರಾಮ್ ಲಗೇಜ್ಗಳನ್ನು ಕಾರಿನ ಡಿಕ್ಕಿಯಲ್ಲಿಟ್ಟು ವಿಜಯಾಳಿಗೆ ಕಾರಿನ ಬಾಗಿಲು ತೆರೆದು ಕುಳಿತುಕೋ ದೇವಿಯವರೇ ಎಂದು ತಮಾಷೆ ಮಾಡಿದ. ವಿಜಯ ನಾಚುತ್ತಾ ಕಾರಿನೊಳಗೆ ಕುಳಿತಳು. ಕಾರು ಸ್ಟಾರ್ಟ್ ಆಗಿ ನ್ಯೂಯಾರ್ಕ್ನಿಂದ ಬೋಸ್ಟನ್ ಕಡೆಗೆ ಹೈವೇ ಮೇಲೆ ಚಲಿಸಲು ಶುರುಮಾಡಿತು. ಹೊರಗಡೆ ಕಿಟಕಿಯಿಂದ ನೋಡುತ್ತಿದ್ದ ವಿಜಯಾಳಿಗೆ ಅಚ್ಚರಿಯ ಮೇಲೆ ಅಚ್ಚರಿ. ಆ ವಿಶಾಲವಾದ 8 ಪಥಗಳ ರಸ್ತೆಗಳು, ಫ್ಲೈ ಓವರ್ಗಳು, ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಅಬ್ಬರಿಸುತ್ತಾ ಸಾಗುವ ಕಾರುಗಳು. ರಸ್ತೆಯಲ್ಲಿ ಎಲ್ಲಿಯೂ ಒಂದು ಸಣ್ಣ ಗುಂಡಿಯಿಲ್ಲ, ಧೂಳಿನ ಸುಳಿವೇ ಇಲ್ಲ. ಈ ವೇಗ, ಈ ವೈಭವ ಎಲ್ಲವೂ ಅವಳಿಗೆ ಹೊಸ ಲೋಕದಂತೆ ಕಂಡಿತು. ಶ್ರೀರಾಮ್ ಅವಳನ್ನು ಮಾತನಾಡಿಸಲು ಪ್ರಯತ್ನಿಸಿದ. ಏನು ವಿಜಯ, ಬರೀ ರಸ್ತೆಯನ್ನೇ ನೋಡ್ತಾ ಇದ್ದೀಯಲ್ಲ? ನಿನ್ನ ಗಂಡ ಇಲ್ಲಿ ಪಕ್ಕದಲ್ಲೇ ಇದ್ದೀನಿ, ನನ್ನ ಹತ್ರ ಏನೂ ಮಾತನಾಡಲ್ವಾ ಅಂದ ಕಿಚಾಯಿಸುತ್ತಾ. ವಿಜಯ ನಗುತ್ತಾ ಅವನ ಕಡೆ ತಿರುಗಿ, ಇಲ್ಲ, ಇಲ್ಲಿನ ರಸ್ತೆಗಳು ಎಷ್ಟು ಚೆನ್ನಾಗಿವೆ ಅಲ್ವಾ? ವಿಮಾನ ಹಾರಿದ ಹಾಗೆ ಕಾರು ಓಡ್ತಾ ಇದೆ ಅಂದಳು. ಬೋಸ್ಟನ್ ತಲುಪುವಷ್ಟರಲ್ಲಿ ಸಂಜೆ 7:30 ಆಗಿತ್ತು. ಆದರೆ ಆಶ್ಚರ್ಯವೆಂದರೆ ಅಲ್ಲಿ ಇನ್ನೂ ಬಿಸಿಲಿತ್ತು. ಸೂರ್ಯ ಮುಳುಗಿರಲೇ ಇಲ್ಲ. ಇದೇನಿದು ಶ್ರೀರಾಮ್, 7:30 ಆದ್ರೂ ಇನ್ನೂ ಮಧ್ಯಾಹ್ನದ ತರ ಇದೆಯಲ್ಲ ಅಂತ ಕೇಳಿದಳು. ಶ್ರೀರಾಮ್ ನಗುತ್ತಾ, ಇದು ಅಮೆರಿಕಾ ವಿಜಯ, ಇಲ್ಲಿ ಬೇಸಿಗೆಯಲ್ಲಿ ರಾತ್ರಿ 9 ಗಂಟೆಯವರೆಗೂ ಬಿಸಿಲಿರುತ್ತೆ ಅಂದ. ಕಾರು ಶ್ರೀರಾಮ್ ವಾಸವಿದ್ದ ಸುಂದರವಾದ ಬಂಗಲೆಯ ಮುಂದೆ ಬಂದು ನಿಂತಿತು. ಮನೆಯ ಮುಂದೆ ಹಸಿರು ಹುಲ್ಲುಗಾವಲು, ಬಣ್ಣ ಬಣ್ಣದ ಹೂವುಗಳ ತೋಟ ವಿಜಯಾಳನ್ನು ಸ್ವಾಗತಿಸಿದವು. ಮನೆಯ ಒಳಗೆ ಕಾಲಿಟ್ಟ ತಕ್ಷಣ ವಿಜಯಾಳಿಗೆ ಸ್ವರ್ಗಕ್ಕೆ ಬಂದ ಅನುಭವವಾಯಿತು. ನೆಲದ ಮೇಲೆಲ್ಲ ಮೆತ್ತನೆಯ ಕಾರ್ಪೆಟ್, ಸುಂದರವಾದ ಸೋಫಾ ಸೆಟ್, ದೊಡ್ಡದಾದ ಕಿಚನ್ ಮತ್ತು ಬೆಡ್ರೂಮ್ಗಳು ಎಲ್ಲವೂ ಹೊಸದಾಗಿ ಹೊಳೆಯುತ್ತಿದ್ದವು. ಇದೆಲ್ಲ ನಿನಗೋಸ್ಕರವೇ ಕಳೆದ 1 ವಾರದಿಂದ ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ, ನಿನಗೆ ಇಷ್ಟ ಆಯ್ತಾ ಅಂತ ಶ್ರೀರಾಮ್ ಪ್ರೀತಿಯಿಂದ ಅವಳ ಭುಜದ ಮೇಲೆ ಕೈ ಹಾಕಿ ಕೇಳಿದ. ವಿಜಯ ಅವನ ಎದೆಗೆ ತಲೆಯಿಟ್ಟು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅಂದಳು. ತನ್ನ ಜೀವನ ಇಷ್ಟು ಸುಂದರವಾಗಿ ಇರುತ್ತೆ ಅಂತ ಅವಳು ಎಂದೂ ಊಹಿಸಿರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಶ್ರೀರಾಮ್ ಆಫೀಸ್ಗೆ ಹೊರಟು ಹೋದ. ವಿಜಯ ಇಡೀ ಮನೆಯನ್ನು ಆಸಕ್ತಿಯಿಂದ ನೋಡುತ್ತಾ ಸ್ವಲ್ಪ ಕ್ಲೀನ್ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮನೆಯ ಕಾಲಿಂಗ್ ಬೆಲ್ ಬಾರಿಸಿತು. ವಿಜಯ ಸ್ವಲ್ಪ ಗಲಿಬಿಲಿಯಾದಳು. ಶ್ರೀರಾಮ್ ಆಫೀಸ್ಗೆ ಹೋದ ಮೇಲೆ ಇನ್ಯಾರೂ ಬಂದಿರಬಹುದು, ಬಹುಶಃ ಯಾರೋ ಅಕ್ಕಪಕ್ಕದವರು ಪರಿಚಯ ಮಾಡಿಕೊಳ್ಳಲು ಬಂದಿರಬಹುದು ಎಂದುಕೊಂಡು ಮೆಲ್ಲಗೆ ಬಾಗಿಲು ತೆರೆದಳು. ಎದುರುಗಡೆ ಒಬ್ಬ ವಿದೇಶಿ ಯುವತಿ ನಿಂತಿದ್ದಳು. ಅವಳ ಕೈಯಲ್ಲಿ ಸುಮಾರು 2 ವರ್ಷದ ಒಬ್ಬ ಗಂಡು ಮಗು ಇತ್ತು. ಆ ಮಗುವನ್ನು ನೋಡಿದ ತಕ್ಷಣ ವಿಜಯಾಳಿಗೆ ಏನೋ ಒಂಥರ ಅನುಮಾನ ಶುರುವಾಯಿತು. ಯಾಕಂದ್ರೆ ಆ ಹೆಣ್ಣುಮಗಳು ಪಕ್ಕಾ ವಿದೇಶಿಯವಳಾಗಿದ್ದಳು. ಆದರೆ ಅವಳ ಕೈಯಲ್ಲಿದ್ದ ಮಗು ಮಾತ್ರ ಅಚ್ಚಪಕ್ಕಾ ಭಾರತೀಯ ಇಂಡಿಯನ್ ಲಕ್ಷಣಗಳನ್ನು ಹೊಂದಿತ್ತು. ಆ ಹೆಣ್ಣುಮಗಳು ವಿಜಯಾಳನ್ನು ನೋಡಿ ಶ್ರೀರಾಮ್ ಎಂದು ಕೇಳಿದಳು. ವಿಜಯಾಳಿಗೆ ಏನು ಮಾಡಬೇಕೆಂದು ತಿಳಿಯದೆ, ಶ್ರೀರಾಮ್ ಆಫೀಸ್, ಪ್ಲೀಸ್ ಕಮ್ ಇನ್ ಎಂದು ಕರೆಯುತ್ತಿದ್ದಂತೆ ಆ ಹೆಣ್ಣುಮಗಳು ಒಳಗೆ ಬಂದು ಕುಳಿತಳು. ಅವಳಿಗೆ ಇಂಗ್ಲಿಷ್ ಸರಿಯಾಗಿ ಬರುತ್ತಿರಲಿಲ್ಲ. ಐ ಫ್ರೆಂಚ್, ನೋ ಇಂಗ್ಲಿಷ್ ಎಂದು ಹೇಳಿದಳು. ವಿಜಯ ತಡಬಡಾಯಿಸುತ್ತಾ ಅವಳನ್ನೇ ನೋಡುತ್ತಿದ್ದಳು. ಅಷ್ಟರಲ್ಲಿ ಆ ಹೆಣ್ಣುಮಗಳು ಅಲ್ಲೇ ಟೇಬಲ್ ಮೇಲಿದ್ದ ಶ್ರೀರಾಮ್ ಫೋಟೋವನ್ನು ತೋರಿಸಿ, ಆಮೇಲೆ ತನ್ನ ಕೈಯಲ್ಲಿದ್ದ ಮಗುವನ್ನು ತೋರಿಸಿ, ರಾಮ್ ಬೇಬಿ ಎಂದು ಹೇಳಿದಳು. ಆ ಮಾತು ಕೇಳಿದ ತಕ್ಷಣ ವಿಜಯಾಳ ಎದೆಯಲ್ಲಿ ಸಿಡಿಲು ಬಡಿದಂತಾಯಿತು. ಮುಖವೆಲ್ಲ ಕಪ್ಪಗಾಯಿತು. ರಾಮ್ ಬೇಬಿ ಅಂದ್ರೆ ಈ ಮಗು ಶ್ರೀರಾಮನ ಮಗನ? ಹಾಗಾದ್ರೆ ಈ ಹೆಣ್ಣುಮಗಳು ಯಾರು? ಶ್ರೀರಾಮನಿಗೆ ಮೊದಲೇ ಮದುವೆಯಾಗಿತ್ತಾ? ಈ ಮಗು ಶ್ರೀರಾಮನದ್ದೇ ಆದ್ರೆ ನನ್ನನ್ನ ಯಾಕೆ ಮದುವೆಯಾದ? ನನ್ನನ್ನ ಮೋಸ ಮಾಡಿದ್ದಾನಾ? ಎಂಬ ಸಾವಿರಾರು ಪ್ರಶ್ನೆಗಳು ಅವಳ ತಲೆಯಲ್ಲಿ ಸುಳಿಯಲು ಶುರುಮಾಡಿದವು. ಅಷ್ಟು ದಿನ ಕಂಡಿದ್ದ ಸುಂದರವಾದ ಕನಸೆಲ್ಲ ಒಂದೇ ಕ್ಷಣದಲ್ಲಿ ಪುಡಿಪುಡಿಯಾದಂತೆ ಅನಿಸಿತು. ವಿಜಯ ಸ್ತಬ್ಧಳಾಗಿ ನಿಂತುಬಿಟ್ಟಳು. ಆ ವಿದೇಶಿ ಯುವತಿ ವಿಜಯಾಳ ಮುಖದಲ್ಲಿದ್ದ ಆತಂಕವನ್ನು ನೋಡಿ ಸಾರಿ, ಐ ಗೋ, ಕಮ್ ಟುಮಾರೋ ಎಂದು ಹೇಳಿ ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋದಳು. ವಿಜಯ ಅಲ್ಲಿಯೇ ಸೋಫಾ ಮೇಲೆ ಕುಸಿದು ಕುಳಿತಳು. ಅವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅಯ್ಯೋ ದೇವರೇ, ಅಪ್ಪ ಅಮ್ಮ ಅದೆಷ್ಟೋ ನಂಬಿಕೆಯಿಂದ ನನ್ನನ್ನ ಇಲ್ಲಿಗೆ ಕಳಿಸಿಕೊಟ್ಟರು, ಆದರೆ ನನಗೆ ಕಾದಿದ್ದ ಅದೃಷ್ಟ ಇದೇನಾ? ಶ್ರೀರಾಮ್ ಇಷ್ಟೊಂದು ದೊಡ್ಡ ವಂಚಕನಾ? ಎಂದು ಅಳುತ್ತಾ ಕೂತಿದ್ದಳು. ಶ್ರೀರಾಮ್ ಸಂಜೆ ಮನೆಗೆ ಬಂದಾಗ ಅವಳನ್ನು ಯಾವ ರೀತಿ ಎದುರಿಸುತ್ತಾನೆ? ಶ್ರೀರಾಮ್ ಇದಕ್ಕೆ ಏನು ಉತ್ತರ ಕೊಡುತ್ತಾನೆ? ಸುಸಾನ್ ಹೊರಟು ಹೋದ ನಂತರ ವಿಜಯಾಳ ಪರಿಸ್ಥಿತಿ ಅಕ್ಷರಶಃ ಜೀವವಿಲ್ಲದ ಶವದಂತಾಗಿತ್ತು. ಆ ಸೋಫಾದ ಮೇಲೆ ಎಷ್ಟು ಹೊತ್ತು ಹಾಗೆಯೇ ಕುಳಿತಿದ್ದಳೋ ಅವಳಿಗೂ ಗೊತ್ತಿಲ್ಲ. ಕಣ್ಣೀರು ಹರಿದು ಕೆನ್ನೆಗಳೆಲ್ಲ ಒಣಗಿ ಹೋಗಿದ್ದವು.
ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು. ಒಂದು ವೇಳೆ ಶ್ರೀರಾಮ್ ಈಕೆಯನ್ನು ರಹಸ್ಯವಾಗಿ ಮದುವೆಯಾಗಿದ್ದಾನೆಯೇ? ಈ ಮಗು ನಿಜವಾಗಿಯೂ ಅವನದ್ದೇ ಆಗಿದ್ದರೆ ನನ್ನ ಬದುಕು ಏನಾಗಬೇಕು? ಅಪ್ಪ ಅಮ್ಮನಿಗೆ ಈ ವಿಷಯ ತಿಳಿದರೆ ಅವರು ತಡೆದುಕೊಳ್ಳುತ್ತಾರಾ? ಭಾರತಕ್ಕೆ ವಾಪಸ್ ಹೋಗಿಬಿಡಲೇ? ಆದರೆ ಹೋದ ಮೇಲೆ ಸಮಾಜಕ್ಕೆ ಏನೂ ಉತ್ತರ ಕೊಡಲಿ? ಹೀಗೆ ಯೋಚಿಸುತ್ತಾ ಕುಳಿತಿದ್ದವಳಿಗೆ ಸಮಯ ಸರಿದದ್ದೇ ಗೊತ್ತಾಗಲಿಲ್ಲ. ಸಂಜೆ ಶ್ರೀರಾಮ್ ಮನೆಗೆ ಬಂದಾಗ ತುಂಬಾ ಖುಷಿಯಾಗಿದ್ದ. ಹಾಯ್ ವಿಜಿ, ಯಾಕೆ ಇನ್ನೂ ರೆಡಿ ಆಗಿಲ್ಲ? ಇವತ್ತು ಸಂಜೆ ನಿನ್ನನ್ನ ಶಾಪಿಂಗ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಬೇಗ ರೆಡಿ ಆಗು, ಬೋಸ್ಟನ್ ಸಿಟಿ ನೋಡೋಣ ಅಂತ ಕೂಗುತ್ತಾ ಒಳಗೆ ಬಂದ. ಆದರೆ ವಿಜಯಾಳ ಮುಖ ನೋಡಿದ ತಕ್ಷಣ ಅವನ ಮುಖದಲ್ಲಿದ್ದ ನಗು ಮಾಯವಾಯಿತು. ಅವಳು ಕೆಂಪುಗಾದ ಕಣ್ಣುಗಳಿಂದ ಅಸ್ತವ್ಯಸ್ತವಾದ ಕೂದಲಿನೊಂದಿಗೆ ಯಾವುದೋ ಲೋಕದಲ್ಲಿರುವಂತೆ ಕುಳಿತಿದ್ದಳು. ಶ್ರೀರಾಮ್ ಗಾಬರಿಯಿಂದ ಅವಳ ಹತ್ತಿರ ಬಂದು, ವಿಜಯ, ಏನಾಯ್ತು? ಯಾಕೆ ಹೀಗಿದ್ದೀಯಾ? ಮೈಗೆ ಆರಾಮ ಇಲ್ವಾ? ಅಂತ ಅವಳ ಹಣೆಯ ಮೇಲೆ ಕೈ ಇಡಲು ಬಂದ. ವಿಜಯ ತಕ್ಷಣ ಅವನ ಕೈಯನ್ನು ಕೊಡವಿದಳು. ನನ್ನ ಮುಟ್ಟಬೇಡಿ, ಮೊದಲು ನಾನು ಕೇಳೋದಕ್ಕೆ ಉತ್ತರ ಕೊಡಿ ಅಂದಳು ಗಟ್ಟಿಯಾದ ದನಿಯಲ್ಲಿ. ಶ್ರೀರಾಮ್ ಆಶ್ಚರ್ಯದಿಂದ, ಏನಾಯ್ತು ವಿಜಯ? ಯಾಕೆ ಹೀಗೆ ಆಡ್ತಾ ಇದ್ದೀಯಾ? ಅಂದ. ವಿಜಯ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಕೇಳಿದಳು, ಸುಸಾನ್ ಅಂದ್ರೆ ಯಾರು? ಆ ಹೆಸರನ್ನು ಕೇಳಿದ ಕ್ಷಣ ಶ್ರೀರಾಮ್ ಮುಖದ ಬಣ್ಣ ಬದಲಾಯಿತು. ಕೈಕಾಲುಗಳು ನಡುಗಲು ಶುರುವಾದವು. ಅಷ್ಟು ಹೊತ್ತು ಇದ್ದ ಧೈರ್ಯವೆಲ್ಲ ಮಾಯವಾಗಿ ಅವನ ಮುಖದಲ್ಲಿ ಅಪರಾಧಿ ಪ್ರಜ್ಞೆ ಎದ್ದು ಕಾಣುತ್ತಿತ್ತು. ಸುಸಾನ್ ಇಲ್ಲಿಗೆ ಬಂದಿದ್ದಳ? ಅವಳು ನಿನಗೆ ಏನು ಹೇಳಿದಳು? ಅಂತ ತಡಬಡಾಯಿಸುತ್ತಾ ಕೇಳಿದ. ವಿಜಯ ಅಳುತ್ತಾ, ಅವಳು ಬಂದಿದ್ದಳು ಮಾತ್ರವಲ್ಲ, ತನ್ನ ಕೈಯಲ್ಲಿದ್ದ ಮಗುವನ್ನು ತೋರಿಸಿ, ಅದು ನಿಮ್ಮ ಮಗು ಅಂತ ಹೇಳಿ ಹೋಗಿದ್ದಾಳೆ. ಶ್ರೀರಾಮ್, ಇಷ್ಟೊಂದು ದೊಡ್ಡ ನಿಜವನ್ನ ಮುಚ್ಚಿಟ್ಟು ನನ್ನನ್ನ ಯಾಕೆ ಮದುವೆಯಾದ್ರಿ? ಇಂಡಿಯಾದಲ್ಲಿ ಅಪ್ಪ ಅಮ್ಮನಿಗೆ ಏನು ಗೊತ್ತು ನೀವು ಇಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀರಾ ಅಂತ? ಒಬ್ಬ ಹೆಣ್ಣು ಮಗಳನ್ನ, ಆಕೆಯ ಮಗುವನ್ನ ಇಲ್ಲಿ ಬಿಟ್ಟು ಅಲ್ಲಿ ಬಂದು ಮಹಾಪವಿತ್ರನ ತರ ನನ್ನನ್ನ ಮದುವೆಯಾಗಿ ಇಲ್ಲಿಗೆ ಕರೆದುಕೊಂಡು ಬಂದು ದಾಸಿಯನ್ನಾಗಿ ಇಟ್ಟುಕೊಳ್ಳೋಕೆ ನಾಚಿಕೆ ಆಗಲಿಲ್ವಾ ನಿಮಗೆ? ಅಂತ ಕಿರುಚಾಡಿದಳು. ಶ್ರೀರಾಮ್ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದ. ವಿಜಯ ಇನ್ನೂ ಸುಮ್ಮನಿರಲಿಲ್ಲ. ನಾನು ಈಗಲೇ ಅಪ್ಪನಿಗೆ ಫೋನ್ ಮಾಡ್ತೀನಿ, ನನ್ನನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಜೊತೆ ನಾನು ಒಂದು ನಿಮಿಷವೂ ಇರಲ್ಲ. ಇಂತಹ ಮೋಸಗಾರನ ಜೊತೆ ಸಂಸಾರ ಮಾಡೋದಕ್ಕಿಂತ ಸಾಯೋದು ಲೇಸು ಅಂತ ಫೋನ್ ಎತ್ತಿಕೊಂಡಳು. ತಕ್ಷಣ ಶ್ರೀರಾಮ್ ಅವಳ ಕೈ ಹಿಡಿದು ತಡೆದ. ಪ್ಲೀಸ್ ವಿಜಯ, ನಾನು ಹೇಳೋದನ್ನ ಒಂದು ಸಲ ಕೇಳು. ಸುಸಾನ್ ಬಂದಿರೋದು ನಿಜ, ಅವಳು ಹೇಳಿದ್ದು ಕೂಡ ನಿಜವೇ ಇರಬಹುದು. ಆದರೆ ಅದರ ಹಿಂದೆ ಒಂದು ಕಥೆ ಇದೆ. ನಾನು ನಿನಗೆ ದ್ರೋಹ ಮಾಡಿಲ್ಲ ವಿಜಯ, ನಾನು ಕೂಡ ಆಕೆಯ ಕೈಯಲ್ಲಿ ಸಿಕ್ಕಿ ಮೋಸ ಹೋಗಿದ್ದೀನಿ. ದಯವಿಟ್ಟು ಫೋನ್ ಕೆಳಗೆ ಇಡು, ನಾನು ಮೊದಲಿನಿಂದ ಎಲ್ಲವನ್ನೂ ಹೇಳ್ತೀನಿ. ಆಮೇಲೆ ನೀನು ಯಾವ ನಿರ್ಧಾರ ತಗೊಂಡ್ರೂ ನಾನು ಒಪ್ತೀನಿ ಅಂತ ಬೇಡಿಕೊಂಡ. ಅವನ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು. ವಿಜಯ ಅಸಹ್ಯದಿಂದ ಫೋನ್ ಕೆಳಗೆ ಇಟ್ಟು, ಹೇಳಿ, ಇನ್ನೆಷ್ಟು ಸುಳ್ಳುಗಳನ್ನ ಹೇಳ್ತೀರೋ ನಾನು ಕೇಳ್ತೀನಿ ಅಂದಳು. ಶ್ರೀರಾಮ್ ಸೋಫಾದ ಮೇಲೆ ಕುಳಿತು ತನ್ನ ಕರಾಳಗತಕಾಲವನ್ನು ಹೇಳಲು ಶುರುಮಾಡಿದ. ಶ್ರೀರಾಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತನ್ನ ಕಥೆಯನ್ನು ಹೇಳಲು ಶುರುಮಾಡಿದ. ವಿಜಯ, ನಾನು ಈ ವಿಷಯವನ್ನು ನಿನಗೆ ಮದುವೆಗೆ ಮುಂಚೆಯೇ ಹೇಳಬೇಕಿತ್ತು. ಆದರೆ ಹೇಳಿದರೆ ಎಲ್ಲಿ ಈ ಸಂಬಂಧ ಮುರಿದು ಹೋಗುತ್ತೋ ಎಂಬ ಭಯ ನನ್ನನ್ನ ಕಾಡಿತ್ತು. ನನ್ನ ಗತಕಾಲ ಎಷ್ಟು ಕಷ್ಟದಿಂದ ಕೂಡಿತ್ತು ಎಂಬುದು ನಿನಗೆ ಗೊತ್ತಿಲ್ಲ. ನಮ್ಮ ತಂದೆ ಒಬ್ಬ ಸಣ್ಣ ಸರ್ಕಾರಿ ನೌಕರ. 4 ಜನ ಮಕ್ಕಳನ್ನು ಸಾಕಿ ಓದಿಸುವುದೇ ಅವರಿಗೆ ದೊಡ್ಡ ಹೊರೆಯಾಗಿತ್ತು. ಆದರೆ ನಾನು ಓದಿನಲ್ಲಿ ತುಂಬಾ ಮುಂದಿದ್ದೆ. ಮೆಟ್ರಿಕ್, ಇಂಟರ್ನಲ್ಲಿ ರಾಂಕ್ ಬಂದಿತ್ತು. ಹೇಗಾದರೂ ಮಾಡಿ ಇಂಜಿನಿಯರಿಂಗ್ ಓದಬೇಕು ಎಂಬುದು ನನ್ನ ಕನಸಾಗಿತ್ತು. ನಮ್ಮ ತಂದೆ ಕಷ್ಟಪಟ್ಟು ಸಾಲ ಮಾಡಿ ನನ್ನನ್ನು ಓದಿಸಿದರು. ಮಾತು ಮುಂದುವರಿಸಿದ ಶ್ರೀರಾಮ್, ನನ್ನ ಸ್ನೇಹಿತರೆಲ್ಲ ಅಮೆರಿಕಕ್ಕೆ ಹೋಗಲು ಸಿದ್ಧರಾದಾಗ ನಾನು ಕೂಡ ಒಂದು ಕೈ ನೋಡಿಯೇ ಬಿಡೋಣ ಅಂತ ಪರೀಕ್ಷೆ ಬರೆದೆ. ನನ್ನ ಪ್ರೊಫೆಸರ್ಗಳು ನನಗೆ ತುಂಬಾ ಧೈರ್ಯ ತುಂಬಿದರು. ರಾಮ್, ನೀನು ಅಮೆರಿಕಕ್ಕೆ ಹೋದರೆ ತುಂಬಾ ಸಂಪಾದಿಸಬಹುದು, ನಿನ್ನ ತಮ್ಮನ ಓದಿನ ಜವಾಬ್ದಾರಿ ತಗೋಬಹುದು, ತಂದೆಯ ಸಾಲವನ್ನೆಲ್ಲ ತೀರಿಸಬಹುದು ಅಂದರು. ತಂದೆಗೂ ಮಗನ ಭವಿಷ್ಯ ಮುಖ್ಯ ಅನಿಸಿತು. ಅವರು ಇದ್ದ ಒಂದೇ ಒಂದು ಮನೆಯನ್ನು ಅಡವಿಟ್ಟು ನನಗೆ ಅಮೆರಿಕಕ್ಕೆ ಟಿಕೆಟ್ ಕೊಡಿಸಿ ಕೈಗೆ ಕೇವಲ $200 ಕೊಟ್ಟು ಕಳುಹಿಸಿದರು. ನಾನು ಇಲ್ಲಿಗೆ ಬಂದಾಗ ನನಗೆ ಸ್ಕಾಲರ್ಶಿಪ್ ಅಥವಾ ಯಾವುದೇ ಹಣದ ನೆರವು ಇರಲಿಲ್ಲ. ಮೊದಲ 6 ತಿಂಗಳು ನಾನು ಇಲ್ಲಿ ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ ವಿಜಯ. ತಿನ್ನಲು ಸರಿಯಾದ ಊಟವಿಲ್ಲದೆ, ಇರಲು ಸರಿಯಾದ ಜಾಗವಿಲ್ಲದೆ ಅಲೆದಿದ್ದೇನೆ. ಆಗ ನನಗೆ ಪ್ರಸಾದ್ ಎಂಬ ಒಬ್ಬ ಹಿರಿಯ ವಿದ್ಯಾರ್ಥಿ ಪರಿಚಯವಾದ. ಅವನು ದೇವದೂತನಂತೆ ಬಂದು ನನಗೆ ಸಹಾಯ ಮಾಡಿದ. ಅವನ ಜೊತೆ ರೂಮ್ ಹಂಚಿಕೊಳ್ಳಲು ಬಿಟ್ಟ. ಆದರೆ ಬದುಕು ಸಾಗಿಸಲು ಹಣ ಬೇಕಿತ್ತಲ್ಲ, ಅದಕ್ಕಾಗಿ ನಾನು ಪೆಟ್ರೋಲ್ ಬಂಕ್ಗಳು, ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಕೆಲಸಕ್ಕಾಗಿ ಅಲೆದೆ.
ಇಂಡಿಯಾದಲ್ಲಿ ಅಮ್ಮ ಕಾಫಿ ತಂದು ಕೊಡುತ್ತಿದ್ದರೆ ನಾವು ರಾಜರ ತರ ಇರುತ್ತೇವೆ, ಆದರೆ ಇಲ್ಲಿ ಬಟ್ಟೆ ಒಗೆಯುವುದರಿಂದ ಹಿಡಿದು ಪಾತ್ರೆ ತೊಳೆಯುವವರೆಗೆ ಎಲ್ಲವನ್ನೂ ನಾವೇ ಮಾಡಬೇಕು. ಇಂತಹ ಕಷ್ಟದ ಸಮಯದಲ್ಲಿ ಸುಸಾನ್ ನನ್ನ ಬದುಕಿನಲ್ಲಿ ಎದುರಾದಳು. ಸುಸಾನ್ ನಮಗೆ ಪರಿಚಯವಾಗಿದ್ದು ಕ್ಲೀನಿಂಗ್ ಗರ್ಲ್ ಆಗಿ ವಾರಕ್ಕೊಮ್ಮೆ ಬಂದು ನಮ್ಮ ರೂಮ್ ಶುಚಿಗೊಳಿಸಿ ಹೋಗುತ್ತಿದ್ದಳು. ಅವಳ ಪರಿಸ್ಥಿತಿಯೂ ಕೂಡ ತುಂಬಾ ದಯನೀಯವಾಗಿತ್ತು. ತಂದೆ ಕುಡಿತಕ್ಕೆ ದಾಸನಾಗಿ ಆಕ್ಸಿಡೆಂಟ್ನಲ್ಲಿ ಹಾಸಿಗೆ ಹಿಡಿದಿದ್ದ. ಮನೆಯಲ್ಲಿ 3 ಸಣ್ಣ ಒಡಹುಟ್ಟಿದವರು. ತಾಯಿಯ ಒಬ್ಬಳ ಸಂಪಾದನೆಯಲ್ಲಿ ಸಂಸಾರ ಸಾಗುತ್ತಿರಲಿಲ್ಲ. ಸುಸಾನ್ ಅಷ್ಟೊಂದು ಕಷ್ಟದಲ್ಲೂ ನಮಗೆ ಕಾಫಿ ಮಾಡಿಕೊಡುತ್ತಿದ್ದಳು, ತುಂಬಾ ಅಭಿಮಾನ ತೋರಿಸುತ್ತಿದ್ದಳು. ನನಗೆ ಇಂಗ್ಲಿಷ್ ಸರಿಯಾಗಿ ಬಾರದೆ ಒದ್ದಾಡುತ್ತಿದ್ದಾಗ ಅವಳೇ ನನಗೆ ಒಂದು ಗ್ಯಾಸ್ ಸ್ಟೇಷನ್ನಲ್ಲಿ ನೈಟ್ ಶಿಫ್ಟ್ ಕೆಲಸ ಕೊಡಿಸಿದಳು. ಆ ಕೆಲಸದಿಂದ ನನಗೆ ವಾರಕ್ಕೆ $50 ಸಿಗುತ್ತಿತ್ತು. ನಾನು ರಾತ್ರಿ 9 ರಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದೆ. ಆ ಗ್ಯಾಸ್ ಸ್ಟೇಷನ್ನಲ್ಲಿ ಸುಸಾನ್ ಕ್ಯಾಷಿಯರ್ ಆಗಿದ್ದಳು. ರಾತ್ರಿ ಇಡೀ ನಾವಿಬ್ಬರೇ ಇರುತ್ತಿದ್ದೆವು. ಪರದೇಶದಲ್ಲಿ ಒಂಟಿತನ ಕಾಡುತ್ತಿದ್ದಾಗ ಅವಳು ತೋರಿಸುತ್ತಿದ್ದ ಪ್ರೀತಿ ಮತ್ತು ಕಾಳಜಿ ನನಗೆ ಆಸರೆಯಾಗಿ ಕಂಡಿತು. ಚಳಿಯಲ್ಲಿ ನಾನು ನಡುಗುವಾಗ ಅವಳು ನನಗಾಗಿ ಮನೆಯಿಂದ ಬಿಸಿ ಬಿಸಿ ಆಹಾರ ತರುತ್ತಿದ್ದಳು. ಅವಳ ಬಗ್ಗೆ ನನಗೆ ಅತೀವವಾದ ಕೃತಜ್ಞತೆ ಇತ್ತು. ಅದೇ ಕೃತಜ್ಞತೆ ನಿಧಾನವಾಗಿ ಆಕರ್ಷಣೆಯಾಗಿ ಪ್ರೇಮವಾಗಿ ಬದಲಾಯಿತು. ವಯಸ್ಸಿನ ವೇಗದಲ್ಲಿ ಒಂಟಿತನದ ಬೇಗೆಯಲ್ಲಿ ನಾವಿಬ್ಬರೂ ದೈಹಿಕವಾಗಿ ಹತ್ತಿರವಾದೆವು. ಅವಳು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಾಗ ನಾನು ಸರಿ ಎಂದು ಒಪ್ಪಿಕೊಂಡಿದ್ದೆ. ಆದರೆ ಮುಂದೆ ನಡೆಯುವ ಆಟದ ಅರಿವು ನನಗಿರಲಿಲ್ಲ. ವಿಜಯ ಎಂದು ಶ್ರೀರಾಮ್ ಕಣ್ಣೀರು ಹಾಕಿದ. ಶ್ರೀರಾಮ್ ಧ್ವನಿ ಈಗ ಇನ್ನಷ್ಟು ಗದ್ಗದಿತವಾಯಿತು. ವಿಜಯ ಸುಸಾನ್ ಮೇಲಿನ ಆಕರ್ಷಣೆ ಮತ್ತು ಆಕೆಯ ಪರಿಸ್ಥಿತಿಯ ಮೇಲಿದ್ದ ಕನಿಕರ ನನ್ನನ್ನ ಕುರುಡನನ್ನಾಗಿ ಮಾಡಿತ್ತು. ಆಕೆಯೇ ನನ್ನ ಬದುಕು ಅಂತ ನಂಬಿದ್ದೆ. ಆದರೆ ನಾನು ನನ್ನ ಎಂಎಸ್ಸಿ ಮುಗಿಸಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರುವವರೆಗೂ ಮದುವೆ ಸಾಧ್ಯವಿಲ್ಲ ಅಂತ ಆಕೆಗೆ ತಿಳಿಸಿದ್ದೆ. ನಮ್ಮ ಸಂಬಂಧ ಹೀಗೆ ಮುಂದುವರಿಯುತ್ತಿರಬೇಕಾದರೆ ಒಂದು ದಿನ ಸುಸಾನ್ ಅಳುತ್ತಾ ಬಂದು ತಾನು ಗರ್ಭಿಣಿ ಎಂದು ಹೇಳಿದಳು. ನನಗೆ ಆ ಕ್ಷಣದಲ್ಲಿ ಏನೂ ಮಾಡಬೇಕೆಂದು ತೋಚಲಿಲ್ಲ. ಕೈಯಲ್ಲಿ ಹಣವಿಲ್ಲ, ಇನ್ನೂ ಓದು ಮುಗಿದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಗುವನ್ನು ಸಾಕುವುದು ಹೇಗೆ? ನಾನು ಆಕೆಗೆ ಸದ್ಯಕ್ಕೆ ಅಬಾರ್ಷನ್ ಮಾಡಿಸಿಕೊಳ್ಳೋಣ, ನಮ್ಮ ಪರಿಸ್ಥಿತಿ ಸರಿಯಾದ ಮೇಲೆ ಮದುವೆಯಾಗೋಣ ಎಂದು ಬಲವಂತ ಮಾಡಿದೆ. ಅದಕ್ಕೆ ಆಕೆ $300 ಖರ್ಚಾಗುತ್ತದೆ ಎಂದು ಕೇಳಿದಳು. ನಾನು ನನ್ನ ಸ್ನೇಹಿತರ ಹತ್ತಿರ ಸಾಲ ಮಾಡಿ ಆ ಹಣವನ್ನು ಆಕೆಗೆ ಕೊಟ್ಟೆ. ಆಕೆ ಹಣ ಪಡೆದು ಹೋದವಳು ಸುಮಾರು 5-6 ತಿಂಗಳು ನನ್ನ ಕಣ್ಣಿಗೆ ಬೀಳಲಿಲ್ಲ. ನಾನು ಆಕೆ ಅಬಾರ್ಷನ್ ಮಾಡಿಸಿಕೊಂಡು ತನ್ನ ಪಾಡಿಗೆ ತಾನಿದ್ದಾಳೆ, ಗಂಡಾಂತರ ಕಳೆಯಿತು ಎಂದು ನಿಟ್ಟುಸಿರು ಬಿಟ್ಟಿದ್ದೆ. ಆದರೆ ನನ್ನ ಊಹೆ ತಪ್ಪಾಗಿತ್ತು. 5 ತಿಂಗಳ ನಂತರ ಒಂದು ದಿನ ಸುಸಾನ್ ಬೆಟ್ಟದಂತಹ ಹೊಟ್ಟೆಯೊಂದಿಗೆ, ಅಂದರೆ 9 ತಿಂಗಳ ಗರ್ಭಿಣಿಯಾಗಿ ನನ್ನ ರೂಮಿನ ಮುಂದೆ ಬಂದು ನಿಂತಳು. ನಾನು ದಂಗಾಗಿ ಹೋದೆ. ಯಾಕೆ ಅಬಾರ್ಷನ್ ಮಾಡಿಸಿಕೊಳ್ಳಲಿಲ್ಲ ಎಂದು ಕೇಳಿದ್ದಕ್ಕೆ ಡಾಕ್ಟರ್ ಬೇಡ ಅಂದರೂ ತಾಯಿ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ, ಈಗ ನನಗೆ ಹೆರಿಗೆಯಾಗಲು $1000 ಹಣ ಬೇಕು ಎಂದು ಪಟ್ಟು ಹಿಡಿದಳು. ಆಕೆ ಹಣಕ್ಕಾಗಿ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡಲು ಶುರು ಮಾಡಿದಳು. ನೀನು ಹಣ ಕೊಡದಿದ್ದರೆ ನಿನ್ನ ಯೂನಿವರ್ಸಿಟಿಗೆ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ವೀಸಾ ರದ್ದು ಮಾಡಿಸ್ತೀನಿ ಎಂದು ಬೆದರಿಸಿದಳು. ನಾನು ನನ್ನ ಭವಿಷ್ಯಕ್ಕೆ ಹೆದರಿ ಸಾವಿರಾರು ರೂಪಾಯಿಗಳನ್ನು ಸಾಲ ಮಾಡಿ ಆಕೆಗೆ ಹಣ ನೀಡಿದೆ. ಕೆಲವು ದಿನಗಳ ನಂತರ ಆಕೆಗೊಂದು ಗಂಡು ಮಗು ಹುಟ್ಟಿತು. ಮಗು ಹುಟ್ಟಿದ ಮೇಲಂತೂ ಅವಳ ಕಾಟ ಇನ್ನಷ್ಟು ಹೆಚ್ಚಾಯಿತು. ತಿಂಗಳು ಮಗುವಿನ ಖರ್ಚಿಗೆ ಹಣ ಕೊಡಬೇಕು, ಇಲ್ಲದಿದ್ದರೆ ಕೋರ್ಟಿಗೆ ಹೋಗುತ್ತೇನೆ ಎಂದು ಬೆದರಿಸುತ್ತಿದ್ದಳು. ನನ್ನ ಇಡೀ ಸಂಪಾದನೆ ಆಕೆಯ ಪಾಲಾಗುತ್ತಿತ್ತು. ರಾತ್ರಿ ಹೊತ್ತು ನಿದ್ದೆಯಿಲ್ಲದೆ ಯಾವ ತಪ್ಪು ಮಾಡಿದೆಪ್ಪ ಭಗವಂತ ಎಂದು ಹಲುಬುತ್ತಿದ್ದೆ. ಆದರೆ ಆ ಸಮಯದಲ್ಲಿ ಒಂದು ಪವಾಡ ನಡೆಯಿತು. ನನ್ನ ಸ್ನೇಹಿತನೊಬ್ಬನ ಕಸಿನ್ ಬ್ರದರ್ ಅದೇ ಊರಿನ ಇನ್ನೊಂದು ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ. ಅವನು ಒಂದು ದಿನ ತುಂಬಾ ಬೇಸರದಿಂದ ನಮಗೆ ತನ್ನ ಕಥೆ ಹೇಳಿದ. ಒಬ್ಬಳು ಹುಡುಗಿ ನನ್ನನ್ನು ಪ್ರೀತಿ ಮಾಡಿ ಈಗ ಮಗು ಹೆತ್ತಿದ್ದಾಳೆ, ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾಳೆ ಎಂದು ಅವಳ ಫೋಟೋ ತೋರಿಸಿದ. ಆ ಫೋಟೋ ನೋಡಿದ ನನಗೆ ಮತ್ತು ನನ್ನ ಸ್ನೇಹಿತನಿಗೆ ಎದೆಬಡಿತವೇ ನಿಂತು ಹೋದಂತಾಯಿತು. ವಿಜಯ, ಆ ಫೋಟೋದಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ, ಇದೇ ಸುಸಾನ್. ಅಂದರೆ ಆಕೆ ಇಲ್ಲಿ ನನ್ನ ಹತ್ತಿರ ಹಣ ಕಿತ್ತುಕೊಳ್ಳುತ್ತಿದ್ದಳು, ಅಲ್ಲಿ ಇನ್ನೊಬ್ಬನ ಹತ್ತಿರವೂ ಅದೇ ಮಗುವನ್ನು ತೋರಿಸಿ ಹಣ ವಸೂಲಿ ಮಾಡುತ್ತಿದ್ದಳು. ಆ ಮಗು ನನ್ನದೋ ಅಥವಾ ಅವನದೋ ಅಥವಾ ಮತ್ಯಾರದ್ದೋ ಎಂಬುದು ಸ್ವತಃ ಆಕೆಗೂ ಗೊತ್ತಿರಲಿಲ್ಲ. ಶ್ರೀರಾಮ್ ಈ ಮಾತು ಹೇಳಿದಾಗ ವಿಜಯಾಳ ಕಣ್ಣುಗಳಲ್ಲಿ ಆಶ್ಚರ್ಯ ಮೂಡಿತು. ಶ್ರೀರಾಮ್ ಮುಂದುವರಿಸುತ್ತಾ, ಆ ದಿನ ನಮಗೆ ಸುಸಾನ್ ಅಸಲಿ ರೂಪ ಏನು ಅನ್ನೋದು ಅರ್ಥವಾಯಿತು ವಿಜಯ. ಅವಳು ಪ್ರೀತಿ ಮಾಡಿದ್ದು ನನ್ನನ್ನಲ್ಲ, ನನ್ನಂತ 10 ಜನ ಭಾರತೀಯ ವಿದ್ಯಾರ್ಥಿಗಳ ಮುಗ್ಧತೆಯನ್ನ ಮತ್ತು ಅವರಿಗೆ ತಮ್ಮ ಮರ್ಯಾದೆಯ ಮೇಲಿರುವ ಭಯವನ್ನ. ನಾವಿಬ್ಬರೂ ಸೇರಿ ಸುಸಾನ್ನನ್ನು ಭೇಟಿ ಮಾಡಿದೆವು. ನೋಡು ಸುಸಾನ್, ನೀನು ನನಗೂ ಇದೇ ಕಥೆ ಹೇಳಿದ್ದೀಯಾ, ಇವನಿಗೂ ಇದೇ ಕಥೆ ಹೇಳಿದ್ದೀಯಾ. ಈಗ ನಾವು ಪೊಲೀಸ್ ಹತ್ತಿರ ಹೋಗ್ತೀವಿ, ನಿನ್ನ ಬ್ಲ್ಯಾಕ್ ಮೇಲಿಂಗ್ ದಂಧೆಯನ್ನ ಬಯಲು ಮಾಡ್ತೀವಿ ಎಂದು ಗಟ್ಟಿಯಾಗಿ ಧಮಕಿ ಹಾಕಿದೆವು.
ಪೊಲೀಸ್ ಹೆಸರನ್ನು ಕೇಳಿದ ತಕ್ಷಣ ಸುಸಾನ್ ಬೆದರಿ ಹೋದಳು. ನಾವು ಆಕೆಗೆ ಕೊನೆಯದಾಗಿ ಒಂದಿಷ್ಟು ಹಣ ನೀಡಿ ಇನ್ನೊಮ್ಮೆ ನಮ್ಮ ಕಣ್ಣಿಗೆ ಬಿದ್ದರೆ ಜೈಲಿಗೆ ಕಳಿಸ್ತೀವಿ ಎಂದು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಕಳಿಸಿಬಿಟ್ಟೆವು. ಆ ಕ್ಷಣ ನನಗೆ ಮರುಜನ್ಮ ಸಿಕ್ಕಂತಾಯಿತು. ಆ ದಿನವೇ ನಾನು ಮತ್ತು ನನ್ನ ಸ್ನೇಹಿತ ಒಂದು ನಿರ್ಧಾರ ಮಾಡಿದೆವು. ಮುಂದೆ ನಾವು ಯಾರನ್ನೇ ಮದುವೆಯಾದರೂ ಅವರಿಗೆ ಈ ವಿಷಯವನ್ನು ಮೊದಲೇ ತಿಳಿಸಬೇಕು ಎಂದು. ಆದರೆ ನಾನು ಇಂಡಿಯಾಕ್ಕೆ ಬಂದಾಗ ನಿನ್ನನ್ನು ನೋಡಿದ ಆ ಕ್ಷಣದಲ್ಲಿ ಇದೆಲ್ಲವನ್ನು ಮರೆತುಬಿಟ್ಟೆ. ಶ್ರೀರಾಮ್ ಕಣ್ಣೀರು ಒರೆಸಿಕೊಳ್ಳುತ್ತಾ, ವಿಜಯ, ನಿನ್ನನ್ನು ನೋಡಿದಾಗ ನಿನ್ನ ನಿಷ್ಕಲ್ಮಶ ಮನಸ್ಸು ನನಗೆ ತುಂಬಾ ಇಷ್ಟವಾಯಿತು. ನಿನ್ನ ಹತ್ತಿರ ಈ ಕೊಳಕು ವಿಷಯವನ್ನು ಹೇಳಿ ನಿನ್ನ ಮನಸ್ಸನ್ನು ನೋಯಿಸುವುದು ನನಗೆ ಇಷ್ಟವಿರಲಿಲ್ಲ. ಒಂದು ವೇಳೆ ಈ ವಿಷಯ ಹೇಳಿದರೆ ನಿನ್ನ ತಂದೆ ತಾಯಿ ಈ ಮದುವೆಗೆ ಒಪ್ಪುವುದಿಲ್ಲ ಎಂಬ ಭಯ ನನ್ನನ್ನು ಕಾಡಿತು. ಮದುವೆಯಾದ ಮೇಲೆ ಹನಿಮೂನ್ ಸಮಯದಲ್ಲಿ ಹೇಳೋಣ ಅಂದುಕೊಂಡೆ, ಆದರೆ ಆ ಸುಂದರ ಕ್ಷಣಗಳನ್ನು ಹಾಳು ಮಾಡಲು ಮನಸ್ಸು ಬರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಿಧಾನವಾಗಿ ಹೇಳೋಣ ಅಂದುಕೊಳ್ಳುವಷ್ಟರಲ್ಲಿ ಸುಸಾನ್ ಇಷ್ಟು ಬೇಗ ನನ್ನ ಅಡ್ರೆಸ್ ಹುಡುಕಿಕೊಂಡು ಇಲ್ಲಿಗೆ ಬರ್ತಾಳೆ ಅಂತ ನಾನು ಊಹಿಸಿರಲಿಲ್ಲ. ಅವಳು ಇವತ್ತೂ ನಿನಗೆ ಇಂಗ್ಲಿಷ್ ಬರಲ್ಲ ಅಂತ ಸುಳ್ಳು ಹೇಳಿದ್ದಾಳೆ ಅಷ್ಟೇ. ಅವಳು ಪಕ್ಕಾ ಅಮೆರಿಕನ್, ಅವಳಿಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ. ಅವಳು ನಿನ್ನ ತಲೆಯಲ್ಲಿ ಅನುಮಾನದ ವಿಷ ಬಿತ್ತಿ ಆ ಮೂಲಕ ನನ್ನನ್ನು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕಿತ್ತುಕೊಳ್ಳಬಹುದು ಎಂಬುದು ಅವಳ ಪ್ಲಾನ್ ಆಗಿತ್ತು. ವಿಜಯ, ನಾನು ತಪ್ಪು ಮಾಡಿದ್ದೇನೆ ನಿಜ. ವಯಸ್ಸಿನ ವೇಗದಲ್ಲಿ ಒಂಟಿತನದಲ್ಲಿ ನಾನು ದಾರಿ ತಪ್ಪಿದ್ದು ನಿಜ. ಆದರೆ ನಿನಗೆ ದ್ರೋಹ ಮಾಡಬೇಕು ಎಂಬ ಉದ್ದೇಶ ನನಗಿರಲಿಲ್ಲ. ಆ ಮಗು ನನಗಷ್ಟೇ ಅಲ್ಲ, ಸುಸಾನ್ಗೂ ಯಾರದ್ದು ಎಂದು ಖಚಿತವಾಗಿ ಗೊತ್ತಿಲ್ಲ. ಅಂತಹ ಹೆಣ್ಣಿನ ಮಾತನ್ನು ನಂಬಿ ನಮ್ಮ ಸಂಸಾರವನ್ನು ಹಾಳು ಮಾಡಿಕೊಳ್ಳಬೇಡ. ಶ್ರೀರಾಮ್ ಸೋಫಾದಿಂದ ಎದ್ದು ವಿಜಯಾಳ ಮುಂದೆ ಮಂಡಿಯೂರಿ ಕುಳಿತ. ನಾನು ಅಪರಾಧಿ ವಿಜಯ. ನೀನು ಯಾವ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸಲು ಸಿದ್ಧನಿದ್ದೇನೆ. ನಿನಗೆ ನನ್ನ ಜೊತೆ ಇರಲು ಇಷ್ಟವಿಲ್ಲದಿದ್ದರೆ ನಾನು ನಿನಗೆ ವಿಮಾನದ ಟಿಕೆಟ್ ಬುಕ್ ಮಾಡಿಕೊಡ್ತೀನಿ. ನೀನು ಗೌರವಯುತವಾಗಿ ಇಂಡಿಯಾಕ್ಕೆ ಮರಳಬಹುದು. ಆದರೆ ದಯವಿಟ್ಟು ನನ್ನನ್ನು ದ್ರೋಹಿ ಅಂತ ಮಾತ್ರ ಅಂದುಕೊಳ್ಳಬೇಡ ಎಂದು ಬಿಕ್ಕಳಿಸಿ ಅಳಲು ಶುರುಮಾಡಿದ. ಶ್ರೀರಾಮ್ನ ಈ ಪ್ರಾಮಾಣಿಕ ತಪ್ಪೊಪ್ಪಿಗೆಯನ್ನು ಕೇಳುತ್ತಿದ್ದ ವಿಜಯಾಳಿಗೆ ಒಂದು ಕ್ಷಣ ಅವಳದೇ ಗತಕಾಲದ ನೆನಪುಗಳು ಕಾಡಲು ಶುರುಮಾಡಿದವು. ಆ ನೆನಪುಗಳು ಅವಳನ್ನು ಇನ್ನಷ್ಟು ಮೌನಕ್ಕೆ ತಳ್ಳಿದವು. ಶ್ರೀರಾಮ್ ಬಿಕ್ಕಳಿಸಿ ಅಳುತ್ತಾ ತನ್ನ ಗದಗದಿತ ಕಂಠದಿಂದ ಕ್ಷಮೆ ಕೇಳುತ್ತಿದ್ದರೆ ವಿಜಯ ಸಮಾಧಿಯಂತೆ ಮೌನವಾಗಿ ಕುಳಿತಿದ್ದಳು. ಆದರೆ ಆಕೆಯ ಮೌನದ ಹಿಂದೆ ಒಂದು ದೊಡ್ಡ ಚಂಡಮಾರುತವೇ ಎದ್ದಿತ್ತು. ಶ್ರೀರಾಮ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಷ್ಟೇ ಅಲ್ಲದೆ ತನ್ನ ಅಸಹಾಯಕತೆಯನ್ನು ಬಿಚ್ಚಿಟ್ಟಿದ್ದ. ಆದರೆ ವಿಜಯಾಳ ಮನಸ್ಸು ಈಗ ಶ್ರೀರಾಮ್ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ತನ್ನದೇ ಜೀವನದ ಪುಟಗಳನ್ನು ತಿರುವಿ ಹಾಕಲು ಶುರುಮಾಡಿತು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ರಹಸ್ಯ ಇರುತ್ತದೆ ಅಲ್ವಾ? ವಿಜಯಾಳ ಬದುಕಿನಲ್ಲೂ ಅಂತಹದ್ದೇ ಒಂದು ಮರೆಯಲಾಗದ ಅಧ್ಯಾಯವಿತ್ತು. ಸಮಾಜದ ಕಣ್ಣಿಗೆ ಅವಳು ತುಂಬಾ ಬುದ್ಧಿವಂತ, ಸಂಪ್ರದಾಯಸ್ಥ ಹುಡುಗಿ. ಆದರೆ ಅವಳ ಎದೆಯಾಳದಲ್ಲಿ ತನ್ನ ಬಾಲ್ಯದ ಗೆಳೆಯ, ಸ್ವಂತ ಮಾವನ ಮಗ ಅಜಯ್ ಬಗ್ಗೆ ಅಪಾರವಾದ ಪ್ರೀತಿಯಿತ್ತು. ಅಜಯ್ ಅಂದರೆ ವಿಜಯಾಳಿಗೆ ಪ್ರಾಣ. ಅವರಿಬ್ಬರೂ ಜೊತೆಯಾಗಿಯೇ ಬೆಳೆದವರು, ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು. ಆದರೆ ವಿಜಯಾಳ ತಂದೆ ರಾಮನಾಥಂ ಅವರಿಗೆ ಅಜಯ್ ಕಂಡರೆ ಅಷ್ಟಕ್ಕಷ್ಟೇ. ಅಜಯ್ ಒಬ್ಬ ಕವಿ ಹೃದಯದವನು, ಹಾಡುಗಳನ್ನು ಬರೆಯುತ್ತಿದ್ದ, ಸುಂದರವಾಗಿ ಹಾಡುತ್ತಿದ್ದ. ಆದರೆ ಓದಿನಲ್ಲಿ ಅಷ್ಟೇನೂ ಮುಂದಿರಲಿಲ್ಲ. ಕವಿತೆಗಳು ಹೊಟ್ಟೆಗೆ ಅನ್ನ ಹಾಕುತ್ತವೆಯೇ? ಅಂತಹವನನ್ನು ಮದುವೆಯಾಗಿ ಏನು ಮಾಡ್ತೀಯಾ ಎಂದು ರಾಮನಾಥಂ ಅವರು ಈ ಪ್ರೇಮಕ್ಕೆ ತಡೆಗೋಡೆ ಒಡ್ಡಿದ್ದರು. ಮನೆಯಲ್ಲಿ ವಿಜಯಾಳ ಮೇಲೆ 1000 ನಿರ್ಬಂಧಗಳನ್ನು ಹೇರಲಾಗಿತ್ತು. ಅಜಯ್ನನ್ನು ಭೇಟಿಯಾಗಬಾರದು ಎಂದು ಆಜ್ಞೆ ಮಾಡಿದ್ದರು. ಆದರೆ ಪ್ರೇಮಕ್ಕೆ ನಿರ್ಬಂಧಗಳು ಅರ್ಥವಾಗುತ್ತವೆಯೇ? ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅಜಯ್ ವಿಜಯಾಳನ್ನು ಭೇಟಿಯಾಗಲು ಬಂದಿದ್ದ. ಅಂದು ಇಬ್ಬರೂ ತುಂಬಾ ಭಾವೋದ್ವೇಗಕ್ಕೆ ಒಳಗಾಗಿದ್ದರು. ಇನ್ನೇನು ನಾವು ದೂರವಾಗುತ್ತೇವೆ ಎಂಬ ಭಯದಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದರು. ಆ ಕ್ಷಣದ ಸಾಮೀಪ್ಯದಲ್ಲಿ ಅವರಿಬ್ಬರೂ ತಮ್ಮ ಹತೋಟಿ ಕಳೆದುಕೊಂಡಿದ್ದರು. ಸಮಾಜ ಮತ್ತು ಸಂಪ್ರದಾಯದ ಗೆರೆಗಳನ್ನು ದಾಟುವಷ್ಟರ ಮಟ್ಟಿಗೆ ಹತ್ತಿರವಾಗಿದ್ದರು. ಆದರೆ ಅಂತಿಮ ಕ್ಷಣದಲ್ಲಿ ವಿಜಯ ಎಚ್ಚೆತ್ತುಕೊಂಡಿದ್ದಳು. ತನ್ನ ತಂದೆಯ ಮರ್ಯಾದೆ ಮತ್ತು ತನ್ನ ಭವಿಷ್ಯದ ಬಗ್ಗೆ ಯೋಚಿಸಿ ಅಜಯ್ನಿಂದ ದೂರ ಸರಿದಿದ್ದಳು. ಈ ವಿಷಯ ರಾಮನಾಥಂ ಅವರಿಗೆ ಹೇಗೋ ತಿಳಿಯಿತು. ಅವರು ಅಜಯ್ನನ್ನು ಅಂದೇ ಮನೆಯಿಂದ ಹೊರಹಾಕಿದರು. ಅಂದಿನಿಂದ ವಿಜಯ ಮೌನಕ್ಕೆ ಶರಣಾಗಿದ್ದಳು. ತಂದೆ ತೋರಿಸಿದ ಸಂಬಂಧಕ್ಕೆ ಸುಮ್ಮನೆ ಒಪ್ಪಿಕೊಂಡಿದ್ದಳು. ಅಮೆರಿಕ ಸಂಬಂಧ ಅಂದಾಗ ತನ್ನ ಗತಕಾಲವನ್ನು ಮರೆತು ಹೊಸ ಬದುಕು ಕಟ್ಟಿಕೊಳ್ಳಬಹುದು ಎಂಬ ಆಸೆಯಿಂದ ಇಲ್ಲಿಗೆ ಬಂದಿದ್ದಳು. ಈಗ ತನ್ನ ಮುಂದೆ ಮಂಡಿಯೂರಿ ಕುಳಿತಿರುವ ಶ್ರೀರಾಮ್ನನ್ನು ನೋಡುತ್ತಿದ್ದಂತೆ ವಿಜಯಾಳಿಗೆ ತನ್ನದೇ ಪ್ರತಿಬಿಂಬ ಕಂಡಂತಾಯಿತು. ಶ್ರೀರಾಮ್ ವಯಸ್ಸಿನ ವೇಗದಲ್ಲಿ ತಪ್ಪು ಮಾಡಿದ್ದಾನೆ. ಆದರೆ ನಾನೂ ಕೂಡ ಅದೇ ದಾರಿಯಲ್ಲಿ ಹೋಗಿರಲಿಲ್ಲವೇ? ನಾನು ಕೂಡ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಇನ್ನೊಬ್ಬರಿಗೆ ಹತ್ತಿರವಾಗಿರಲಿಲ್ಲವೇ? ಈಗ ನಾನು ಶ್ರೀರಾಮ್ನನ್ನು ಪ್ರಶ್ನಿಸುವ ಹಕ್ಕು ಹೊಂದಿದ್ದೇನೆಯೇ ಎಂಬ ಪ್ರಶ್ನೆಗಳು ಅವಳನ್ನು ಕಾಡಿದವು.
ಶ್ರೀರಾಮ್ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಪ್ರಾಮಾಣಿಕತೆ ತೋರಿಸಿದ್ದಾನೆ. ಆದರೆ ಅವಳು ತನ್ನ ರಹಸ್ಯವನ್ನು ಎದೆಯಲ್ಲೇ ಹೂತು ಹಾಕಿದ್ದಾಳೆ. ಈ ಸತ್ಯದ ಹೊರೆ ಅವಳಿಗೆ ಈಗ ಶ್ರೀರಾಮ್ನ ತಪ್ಪುಗಿಂತ ದೊಡ್ಡದಾಗಿ ಕಂಡಿತು. ವಿಜಯಾಳ ಮನಸ್ಸಿನಲ್ಲಿ ಆಲೋಚನೆಗಳ ಸರಣಿ ನಿಲ್ಲುತ್ತಿರಲಿಲ್ಲ. ಶ್ರೀರಾಮ್ ತನ್ನ ತಪ್ಪನ್ನು ಒಪ್ಕೊಂಡು ಕಣ್ಣೀರು ಹಾಕುತ್ತಿದ್ದ ಆ ದೃಶ್ಯ ಅವಳನ್ನು ವಿಚಲಿತಗೊಳಿಸಿತ್ತು. ಶ್ರೀರಾಮ್ ಈಗ ಕೇವಲ ಅವಳ ಪತಿಯಾಗಿ ಮಾತ್ರವಲ್ಲ, ತನ್ನಂತೆಯೇ ಮನುಷ್ಯ ಸಹಜವಾದ ತಪ್ಪುಗಳನ್ನು ಮಾಡಿದ ಒಬ್ಬ ವ್ಯಕ್ತಿಯಾಗಿ ಕಂಡಿದ್ದ. ವಿಜಯ ತನ್ನೊಳಗೆ ತಾನು ಹೀಗೆ ಅಂದುಕೊಂಡಳು, ಜಗತ್ತಿನಲ್ಲಿ 100ಕ್ಕೆ 100 ಪವಿತ್ರವಾಗಿರುವವರು ಯಾರು? ಶರೀರಕ್ಕಿಂತ ಮನಸ್ಸಿನ ಪವಿತ್ರತೆ ಮುಖ್ಯವಲ್ಲವೇ? ಶ್ರೀರಾಮ್ ಸುಸಾನ್ನನ್ನು ಮೋಸಗೊಳಿಸಬೇಕು ಎಂಬ ಉದ್ದೇಶದಿಂದ ಆಕೆಯ ಹತ್ತಿರ ಹೋಗಿರಲಿಲ್ಲ. ಆಕೆಯ ಸಂಕಷ್ಟದ ಸಮಯದಲ್ಲಿ ನೆರವಾಗಲು ಹೋಗಿ ವಯಸ್ಸಿನ ವೇಗದಲ್ಲಿ ಹಾದಿ ತಪ್ಪಿದ್ದ ಅಷ್ಟೇ. ಆದರೆ ನಾನೇನು ಮಾಡಿದೆ? ಅಜಯ್ನನ್ನು ಪ್ರೀತಿಸಿದ್ದು ತಪ್ಪಲ್ಲ. ಆದರೆ ತಂದೆ ತಾಯಿಯ ನಂಬಿಕೆಯನ್ನು ಹುಸಿಗೊಳಿಸಿ ಆತನ ಜೊತೆ ಏಕಾಂತದಲ್ಲಿ ಗಡಿದಾಟಲು ಹೋದವಳು ನಾನಲ್ಲವೇ? ಆ ಸಮಯದಲ್ಲಿ ಅಪ್ಪ ಬಂದು ನೋಡದೆ ಹೋಗಿದ್ದರೆ ನನ್ನ ಗತಿ ಏನಾಗುತ್ತಿತ್ತು? ನಾನೂ ಕೂಡ ಇಂದು ಶ್ರೀರಾಮ್ನಂತೆಯೇ ಯಾವುದೋ ಒಂದು ರಹಸ್ಯವನ್ನು ಹೊತ್ತು ಬದುಕಬೇಕಾಗುತ್ತಿತ್ತು. ಇಂದು ಶ್ರೀರಾಮ್ ತನ್ನ ಗತಕಾಲವನ್ನು ನನ್ನ ಮುಂದೆ ಬಿಚ್ಚಿಟ್ಟಿದ್ದಾನೆ. ಆತ ಸುಳ್ಳು ಹೇಳಿ ಈ ಸಂಸಾರವನ್ನು ನಡೆಸಿಕೊಂಡು ಹೋಗಬಹುದಿತ್ತು. ಸುಸಾನ್ ಅಂತಹ ವಂಚಕಿಯ ಮಾತನ್ನು ಸುಳ್ಳು ಎಂದು ಸುಲಭವಾಗಿ ತಳ್ಳಿ ಹಾಕಬಹುದಿತ್ತು. ಆದರೆ ಆತ ಹಾಗೆ ಮಾಡಲಿಲ್ಲ. ತನ್ನ ವ್ಯಕ್ತಿತ್ವಕ್ಕೆ ಕಳಂಕ ಬಂದರೂ ಪರವಾಗಿಲ್ಲ, ಹೆಂಡತಿಯ ಮುಂದೆ ಸತ್ಯವಾಗಿರಬೇಕು ಎಂದು ಬಯಸಿದ್ದಾನೆ. ವಿಜಯಾಳಿಗೆ ಈಗ ತನ್ನ ಗತಕಾಲದ ನೆನಪುಗಳು ಶ್ರೀರಾಮ್ನ ತಪ್ಪಿಗಿಂತ ದೊಡ್ಡದಾಗಿ ಕಾಣತೊಡಗಿದವು. ಒಬ್ಬರ ತಪ್ಪನ್ನು ಎತ್ತಿ ತೋರಿಸುವ ಮೊದಲು ನಾವು ಎಷ್ಟು ಪರಿಶುದ್ಧರು ಎಂಬುದು ನಮಗೆ ತಿಳಿದಿರಬೇಕು. ಈಗ ನಾನು ಈ ವಿಷಯವನ್ನು ದೊಡ್ಡದು ಮಾಡಿ ಜಗಳವಾಡಿ ಇಲ್ಲಿಂದ ಹೊರಟು ಹೋದರೆ ಏನಾಗುತ್ತದೆ? ನನ್ನ ತಂದೆ ತಾಯಿ ಕುಸಿದು ಹೋಗುತ್ತಾರೆ. ಸಮಾಜ ನನ್ನನ್ನು ಅಮೆರಿಕಾದಿಂದ ವಾಪಸ್ ಬಂದವಳು ಎಂದು ಹೀಯಾಳಿಸುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀರಾಮ್ನಂತಹ ಒಬ್ಬ ಒಳ್ಳೆಯ ಮನುಷ್ಯನನ್ನು ನಾನು ಕಳೆದುಕೊಳ್ಳುತ್ತೇನೆ. ಗತಕಾಲ ಎಂಬುದು ಮುಗಿದುಹೋದ ಅಧ್ಯಾಯ. ಅದನ್ನು ಕೆದಕುತ್ತಾ ಕುಳಿತರೆ ವರ್ತಮಾನ ಮತ್ತು ಭವಿಷ್ಯ ಎರಡೂ ಹಾಳಾಗುತ್ತವೆ. ಶ್ರೀರಾಮ್ ಹತ್ತಿರ ಹೋಗಿ ಅವನ ಭುಜದ ಮೇಲೆ ಕೈ ಇಡಬೇಕು ಎಂದು ವಿಜಯಾಳಿಗೆ ಅನ್ನಿಸಿತು. ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ಒಂದು ಸಣ್ಣ ಸಂಶಯವಿತ್ತು. ಸುಸಾನ್ ಮತ್ತೆ ಮತ್ತೆ ಬಂದು ಕಾಟ ಕೊಟ್ಟರೆ ಏನು ಮಾಡುವುದು? ಆ ಮಗು ಒಂದು ವೇಳೆ ಶ್ರೀರಾಮ್ನದ್ದೇ ಆಗಿದ್ದರೆ ಆ ಮಗುವಿನ ಜವಾಬ್ದಾರಿ ಯಾರು ತೆಗೆದುಕೊಳ್ಳಬೇಕು? ಆ ಹೆಣ್ಣು ಮಗಳು ಹಣದ ಆಸೆಗಾಗಿ ಸುಮ್ಮನೆ ಕೂರುತ್ತಾಳೆಯೇ ಅಥವಾ ನಮ್ಮ ನೆಮ್ಮದಿಯನ್ನು ಕಸಿಯುತ್ತಾಳೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದು ಅವಳಿಗೆ ಅನಿವಾರ್ಯವಾಗಿತ್ತು. ಶ್ರೀರಾಮ್ ಮೌನವಾಗಿ ಅಳುತ್ತಲೇ ಇದ್ದ. ವಿಜಯ ಮೆಲ್ಲಗೆ ಸೋಫಾದಿಂದ ಎದ್ದು ಅವನ ಹತ್ತಿರ ಹೋದಳು. ಅವನ ಕಣ್ಣೀರನ್ನು ಒರೆಸಲು ಕೈಚಾಚಿದಳು. ಆದರೆ ಅವಳ ಮನಸ್ಸಿನಲ್ಲಿ ನಾಟಕಕ್ಕೆ ಅಂತ್ಯ ಹಾಡುವುದು ಹೇಗೆ ಎಂಬ ಯೋಜನೆ ತಯಾರಾಗುತ್ತಿತ್ತು. ಅಮೆರಿಕ ಎಂಬ ಈ ಹೊಸ ದೇಶದಲ್ಲಿ ಹೊಸ ಬದುಕಿನಲ್ಲಿ ಎದುರಾದ ಮೊದಲ ಸವಾಲನ್ನು ಅವಳು ಹೇಗೆ ಎದುರಿಸುತ್ತಾಳೆ ಎಂಬುದು ಈಗ ಅವಳ ಮುಂದಿರುವ ಅತಿದೊಡ್ಡ ಪರೀಕ್ಷೆಯಾಗಿತ್ತು. ವಿಜಯ ಮೆಲ್ಲಗೆ ಶ್ರೀರಾಮ್ನ ಹತ್ತಿರ ಹೋಗಿ ಆತನ ನಡುಗುತ್ತಿದ್ದ ಕೈಗಳನ್ನು ತನ್ನ ಕೈಗಳೊಳಗೆ ತೆಗೆದುಕೊಂಡಳು. ಶ್ರೀರಾಮ್ ಆಶ್ಚರ್ಯದಿಂದ ತಲೆ ಎತ್ತಿ ಅವಳನ್ನೇ ನೋಡಿದ. ಅವನ ಕಣ್ಣುಗಳಲ್ಲಿ ಭಯ, ಆತಂಕ ಮತ್ತು ಅತೀವವಾದ ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು. ವಿಜಯ ಸಮಾಧಾನದ ಧ್ವನಿಯಲ್ಲಿ ಹೇಳಲು ಶುರು ಮಾಡಿದಳು, ಶ್ರೀರಾಮ್, ಎದ್ದೇಳಿ. ಹೀಗೆ ಮಂಡಿಯೂರಿ ಕೂರಬೇಡಿ. ನೀವು ಮಾಡಿದ ತಪ್ಪಿಗಿಂತಲೂ ಆ ತಪ್ಪನ್ನು ಒಪ್ಪಿಕೊಂಡ ನಿಮ್ಮ ಧೈರ್ಯ ಮತ್ತು ಪ್ರಾಮಾಣಿಕತೆ ನನಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಶ್ರೀರಾಮ್ ಬಿಕ್ಕಳಿಸುತ್ತಾ, ವಿಜಯ, ನೀನು ನನ್ನನ್ನ ಕ್ಷಮಿಸ್ತೀಯಾ? ನಾನು ನಿನಗೆ ತುಂಬಾ ದೊಡ್ಡ ದ್ರೋಹ ಮಾಡಿದ್ದೀನಿ ಅಂತ ಪ್ರತಿಕ್ಷಣ ನನ್ನ ಮನಸ್ಸು ಚುಚ್ಚುತ್ತಾ ಇತ್ತು. ಸುಸಾನ್ ಬಂದಿದ್ದನ್ನ ನೋಡಿ ನನ್ನ ಪ್ರಾಣವೇ ಹೋದಂತಾಗಿತ್ತು ಅಂದ. ಅದಕ್ಕೆ ವಿಜಯ ತಣ್ಣಗೆ ಉತ್ತರಿಸಿದಳು, ನೋಡಿ ಶ್ರೀರಾಮ್, ಈ ಲೋಕದಲ್ಲಿ ಯಾರೂ ಕೂಡ ಪರಿಶುದ್ಧರಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕರಾಳ ಪುಟ ಇದ್ದೇ ಇರುತ್ತೆ. ನೀವು ವಯಸ್ಸಿನ ವೇಗದಲ್ಲಿ ಮಾಡಿದ ತಪ್ಪನ್ನೇ ಇಟ್ಟುಕೊಂಡು ನಾನು ಇಡೀ ಜೀವನವನ್ನ ಹಾಳು ಮಾಡಿಕೊಳ್ಳೋಕೆ ಇಷ್ಟ ಇಲ್ಲ. ಸುಸಾನ್ ಒಬ್ಬ ವಂಚಕಿ ಅನ್ನೋದು ಅವಳ ನಡವಳಿಕೆಯಿಂದಲೇ ಗೊತ್ತಾಗ್ತಿದೆ. ಅವಳು ಹಣಕ್ಕಾಗಿ ಯಾರನ್ನ ಬೇಕಾದರೂ ಬಳಸಿಕೊಳ್ಳೋ ಗುಣದವಳು. ಅಂಥವಳ ಮಾತನ್ನ ಕೇಳಿ ನಾನು ನಿಮ್ಮನ್ನ ಸಂಶಯಪಟ್ಟರೆ ನಮ್ಮ ಮದುವೆಯ ಅರ್ಥವೇ ಇರಲ್ಲ. ವಿಜಯಾಳ ಈ ಮಾತುಗಳನ್ನು ಕೇಳಿದ ಶ್ರೀರಾಮ್ಗೆ ಎದೆಯ ಮೇಲಿದ್ದ ದೊಡ್ಡ ಬೆಟ್ಟವೇ ಇಳಿದಂತಾಯಿತು. ಆದರೆ ವಿಜಯ ಅಲ್ಲಿಗೇ ನಿಲ್ಲಿಸಲಿಲ್ಲ. ಆದರೆ ಶ್ರೀರಾಮ್, ಸುಸಾನ್ ಇಲ್ಲಿಗೆ ಬರೋದು ನಿಲ್ಲಿಸಲ್ಲ. ಅವಳು ನಾಳೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳು ನಿಮ್ಮ ಹೆಂಡತಿ ಹತ್ರ ಹಣ ಪೀಳಬಹುದು ಅಂತ ಅಂದುಕೊಂಡಿದ್ದಾಳೆ. ನಾವು ಅವಳಿಗೆ ಮೊದಲೇ ಬುದ್ಧಿ ಕಲಿಸಬೇಕು. ಅವಳು ನಾಳೆ ಬಂದಾಗ ನಾನು ಅವಳನ್ನ ಹೇಗೆ ಎದುರಿಸ್ತೀನಿ ಅಂತ ನೀವು ದೂರ ನಿಂತು ನೋಡಿ. ಅವಳಿಗೆ ಈ ಶ್ರೀರಾಮ್ ಈಗ ಒಬ್ಬಂಟಿಯಲ್ಲ, ಅವನ ಜೊತೆ ಅವನ ಹೆಂಡತಿ ಬೆನ್ನೆಲುಬಾಗಿ ನಿಂತಿದ್ದಾಳೆ ಅಂತ ಗೊತ್ತಾಗಬೇಕು. ಅಂದಾಗ ಮಾತ್ರ ಅವಳು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಹೋಗ್ತಾಳೆ. ಶ್ರೀರಾಮ್ ವಿಜಯಾಳ ಧೈರ್ಯವನ್ನು ನೋಡಿ ಬೆರಗಾದ. ವಿಜಯ,
ನಾನು ನಿನ್ನನ್ನ ಬರೀ ಒಬ್ಬ ಹಳ್ಳಿಯ ಮುಗ್ಧ ಹುಡುಗಿ ಅಂತ ಅಂದುಕೊಂಡಿದ್ದೆ. ಆದರೆ ಇವತ್ತು ನೀನು ತೋರಿಸಿರೋ ಈ ಔದಾರ್ಯ ಮತ್ತು ಬುದ್ಧಿವಂತಿಕೆ ನನ್ನನ್ನ ಬೆರಗುಗೊಳಿಸ್ತಾ ಇದೆ. ನೀನು ನನ್ನನ್ನ ಕ್ಷಮಿಸಿದ ಮೇಲೆ ನನಗೆ ಈ ಜಗತ್ತೇ ಗೆದ್ದಷ್ಟು ಖುಷಿ ಆಗ್ತಿದೆ ಅಂದ. ವಿಜಯ ಮನಸ್ಸಿನಲ್ಲಿ ಅಂದುಕೊಂಡಳು, ಶ್ರೀರಾಮ್, ನಾನು ನನ್ನ ಗತಕಾಲದ ಬಗ್ಗೆ ಹೇಳಬೇಕಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸತ್ಯ ಹೇಳಿ ನಿನ್ನ ಮನಸ್ಸನ್ನ ಮತ್ತಷ್ಟೂ ಕದಡುವುದು ಬೇಡ. ನಮ್ಮಿಬ್ಬರ ರಹಸ್ಯಗಳು ಈ ಗೋಡೆಗಳ ನಡುವೆಯೇ ಹೂತು ಹೋಗಲಿ. ಇಂದಿನಿಂದ ನಮಗೆ ಹೊಸ ಜೀವನ ಶುರುವಾಗಲಿ. ಆ ರಾತ್ರಿ ವಿಜಯಾಳಿಗೆ ಸರಿಯಾಗಿ ನಿದ್ದೆ ಬರಲಿಲ್ಲ. ಸುಸಾನ್ ಎದುರಿಸಲು ಅವಳು ಮಾನಸಿಕವಾಗಿ ಸಿದ್ಧವಾಗುತ್ತಿದ್ದಳು. ಒಬ್ಬ ಹೆಣ್ಣಿನ ನೆಮ್ಮದಿಯನ್ನ ಕೆಡಿಸಲು ಇನ್ನೊಬ್ಬ ಹೆಣ್ಣು ಮಗುವನ್ನ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾಳೆ ಅಂದ್ರೆ ಅದಕ್ಕಿಂತ ಕೀಳು ಕೆಲಸ ಮತ್ತೊಂದಿಲ್ಲ. ನಾಳೆ ಸುಸಾನ್ ಬಂದಾಗ ಅವಳಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ನಿರ್ಧರಿಸಿದಳು. ಶ್ರೀರಾಮ್ನ ಮುಖದಲ್ಲಿ ಎಷ್ಟೋ ದಿನಗಳ ನಂತರ ಸಮಾಧಾನದ ನಗು ಕಾಣಿಸಿಕೊಂಡಿತ್ತು. ಆದರೆ ವಿಜಯಾಳ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆ ಇತ್ತು. ಮಾರನೇ ದಿನ ಬೆಳಿಗ್ಗೆ 10 ಗಂಟೆಯಾಗುತ್ತಿದ್ದಂತೆ ಮತ್ತೆ ಮನೆಯ ಬಾಗಿಲಿನ ಬೆಲ್ ಸದ್ದು ಮಾಡಿತು. ಸುಸಾನ್ ತನ್ನ ಮಗುವಿನೊಂದಿಗೆ ಮತ್ತೆ ಬಂದಿದ್ದಳು. ವಿಜಯ ಸಿದ್ಧಳಾಗಿದ್ದಳು. ಬಾಗಿಲಿನ ಬೆಲ್ ಸದ್ದಾದ ತಕ್ಷಣ ಶ್ರೀರಾಮ್ ಒಂದು ಕ್ಷಣ ಆತಂಕಗೊಂಡ. ಆದರೆ ವಿಜಯ ಅವನ ಕಡೆ ನೋಡಿ, ನೀವು ಒಳಗಿನ ರೂಮಿನಲ್ಲಿರಿ, ಯಾವುದಕ್ಕೂ ಗಾಬರಿ ಆಗಬೇಡಿ ಎಂದು ಧೈರ್ಯ ತುಂಬಿ ಬಾಗಿಲು ತೆಗೆದಳು. ಎದುರಿಗೆ ಸುಸಾನ್ ಅದೇ ಮಗುವನ್ನು ಎತ್ಕೊಂಡು ಮುಖದ ಮೇಲೆ ಒಂದು ರೀತಿಯ ಕುತಂತ್ರದ ನಗು ಬೀರಿದಳು. ಅವಳು ವಿಜಯ ಒಬ್ಬಳೇ ಇರುವುದನ್ನು ನೋಡಿ ಈ ಬಾರಿ ನೇರವಾಗಿ ಇಂಗ್ಲಿಷ್ನಲ್ಲೇ ಮಾತನಾಡಲು ಶುರುಮಾಡಿದಳು. ತನಗೆ ಇಂಗ್ಲಿಷ್ ಬರಲ್ಲ ಎಂದು ನಿನ್ನೆ ಹೇಳಿದ್ದ ಸುಳ್ಳು ಈಗ ಬಯಲಾಗಿತ್ತು. ಸುಸಾನ್ ಗರ್ವದಿಂದ ಹೇಳಿದಳು, ನೋಡು, ನಿನಗೆ ವಿಷಯ ಅರ್ಥವಾಗಿದೆ ಅಂದುಕೊಂಡಿದ್ದೀನಿ. ಶ್ರೀರಾಮ್ ನನ್ನನ್ನು ಮದುವೆಯಾಗುವುದಾಗಿ ನಂಬಿಸಿ ಈ ಮಗುವನ್ನು ಕೊಟ್ಟಿದ್ದಾನೆ. ಈಗ ನೀನು ಮಧ್ಯದಲ್ಲಿ ಬಂದಿದ್ದೀಯಾ. ನನಗೆ ಲಕ್ಷಾಂತರ $1 ಹಣ ಬೇಕು, ಇಲ್ಲದಿದ್ದರೆ ನಾನು ನಿಮ್ಮ ಸಂಸಾರವನ್ನು ಬೀದಿಗೆ ತರುತ್ತೇನೆ. ಪೊಲೀಸರಿಗೆ ದೂರು ನೀಡುತ್ತೇನೆ. ವಿಜಯ ಕಿಂಚಿತ್ತೂ ಎದರದೆ ಸುಸಾನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ತಣ್ಣನೆಯ ದನಿಯಲ್ಲಿ ಉತ್ತರಿಸಿದಳು, ಸುಸಾನ್, ನಿನ್ನ ನಾಟಕ ಸಾಕು. ಶ್ರೀರಾಮ್ ನನಗೆ ಎಲ್ಲವನ್ನೂ ಹೇಳಿದ್ದಾನೆ. ನಿನ್ನ ಈ ಬ್ಲ್ಯಾಕ್ ಮೇಲಿಂಗ್ ದಂಧೆ ಬಗ್ಗೆ ಅವನ ಸ್ನೇಹಿತರಿಗೂ ಗೊತ್ತಿದೆ. ಈ ಮಗು ಶ್ರೀರಾಮ್ನದ್ದಲ್ಲ, ನೀನು ಇನ್ನೊಬ್ಬ ಭಾರತೀಯ ವಿದ್ಯಾರ್ಥಿಗೂ ಇದೇ ಮಗುವನ್ನು ತೋರಿಸಿ ಹಣ ಕಿತ್ತುಕೊಂಡಿದ್ದೀಯಾ ಅನ್ನೋ ದಾಖಲೆಗಳು ನಮ್ಮ ಹತ್ತಿರ ಇವೆ. ನೀನು ಈಗ ಇಲ್ಲಿಂದ ಹೋಗದಿದ್ದರೆ ನಾನೇ ಅಮೆರಿಕನ್ ಪೊಲೀಸ್ಗೆ ಫೋನ್ ಮಾಡಿ ಸುಲಿಗೆ ಮತ್ತು ಬ್ಲ್ಯಾಕ್ಮೇಲಿಂಗ್ ಕೇಸ್ ಅಡಿಯಲ್ಲಿ ನಿನ್ನನ್ನು ಅರೆಸ್ಟ್ ಮಾಡಿಸುತ್ತೇನೆ. ಅಷ್ಟೇ ಅಲ್ಲ, ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸ್ಗೆ ದೂರು ನೀಡಿ ಈ ಮಗುವನ್ನು ನಿನ್ನಿಂದ ದೂರ ಮಾಡಿಸುತ್ತೇನೆ. ಪೊಲೀಸ್ ಮತ್ತು ಮಗುವನ್ನು ಕಿತ್ತುಕೊಳ್ಳುವ ಮಾತನ್ನು ಕೇಳಿದ ತಕ್ಷಣ ಸುಸಾನ್ ಮುಖ ಬೆಳ್ಳಗಾಯಿತು. ವಿಜಯ ಒಬ್ಬ ಮುಗ್ಧ ಹುಡುಗಿ ಎಂದುಕೊಂಡಿದ್ದ ಅವಳಿಗೆ ಈ ಮಟ್ಟದ ಧೈರ್ಯ ಮತ್ತು ಮಾಹಿತಿ ಇರುತ್ತದೆ ಎಂದು ಅಂದಾಜಿಸಿರಲಿಲ್ಲ. ಐ ಆಮ್ ಸಾರಿ ಎಂದು ಗೊಣಗುತ್ತಾ ಸುಸಾನ್ ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಓಡಿ ಹೋದಳು. ಅವಳು ಹೋದ ಹಾದಿಗೆ ಸುಣ್ಣ ಬಣ್ಣ ಎಂಬಂತೆ ಮತ್ತೆ ಆ ಕಡೆ ತಿರುಗಿ ನೋಡಲೇ ಇಲ್ಲ. ಶ್ರೀರಾಮ್ ಒಳಗಿನಿಂದ ಬಂದು ವಿಜಯಾಳನ್ನು ತಬ್ಬಿಕೊಂಡ. ವಿಜಯ, ಇವತ್ತು ನನ್ನ ಬದುಕಿನ ಅತಿದೊಡ್ಡ ಕಂಟಕವನ್ನು ದೂರ ಮಾಡಿದೆ. ನೀನು ಬರೀ ನನ್ನ ಹೆಂಡತಿಯಲ್ಲ, ನನ್ನ ಜೀವನದ ರಕ್ಷಕಿ ಎಂದು ಕಣ್ಣೀರು ಹಾಕಿದ. ವಿಜಯ ಅವನನ್ನು ಸಮಾಧಾನಪಡಿಸುತ್ತಾ ಅಂದುಕೊಂಡಳು, ಹೌದು ಶ್ರೀರಾಮ್, ಗತಕಾಲದ ನೆರಳುಗಳು ನಮ್ಮ ವರ್ತಮಾನವನ್ನು ಕತ್ತಲಾಗಿಸಲು ಬಿಡಬಾರದು. ನಿನ್ನ ಜೀವನದಲ್ಲಿ ಸುಸಾನ್ ಇದ್ದ ಹಾಗೆ ನನ್ನ ಜೀವನದಲ್ಲೂ ಒಂದು ನೆನಪಿತ್ತು. ಆದರೆ ಇಂದಿನಿಂದ ಆ ಎಲ್ಲಾ ಕಹಿ ನೆನಪುಗಳಿಗೂ ಅಂತ್ಯ ಹಾಡೋಣ. ವಿಜಯ ಶ್ರೀರಾಮ್ನನ್ನು ಕ್ಷಮಿಸುವ ಮೂಲಕ ತನ್ನನ್ನು ತಾನು ಕೂಡ ಕ್ಷಮಿಸಿಕೊಂಡಿದ್ದಳು. ದೋಷಿಗಳಿಲ್ಲದ ಜೀವನವಿಲ್ಲ, ಆದರೆ ಆ ದೋಷಗಳನ್ನು ತಿದ್ದಿಕೊಂಡು ಮುಂದೆ ಸಾಗುವವರೇ ನಿಜವಾದ ಸಂಸಾರಿಗಳು. ಅಮೆರಿಕಾದ ಆ ಸುಂದರ ಸಂಜೆಯಲ್ಲಿ ಕಿಟಕಿಯಿಂದ ಕಾಣುತ್ತಿದ್ದ ಸೂರ್ಯನ ಬೆಳಕು ಅವರ ಮನೆಯೊಳಗೆ ಹೊಸ ಭರವಸೆಯನ್ನು ತಂದಿತ್ತು. ವಿಜಯ ಮತ್ತು ಶ್ರೀರಾಮ್ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡು ಎಲ್ಲಾ ರಹಸ್ಯಗಳನ್ನು ಬದಿಗೊತ್ತಿ ಪ್ರೀತಿಯ ಹೊಸ ಅಧ್ಯಾಯವನ್ನು ಶುರುಮಾಡಿದರು. ಸ್ನೇಹಿತರೆ, ವಿಜಯ ಮತ್ತು ಶ್ರೀರಾಮ್ ಅವರ ಈ ಕಥೆ ನಮಗೆ ಜೀವನದ ಒಂದು ದೊಡ್ಡ ಸತ್ಯವನ್ನು ಕಲಿಸಿಕೊಡುತ್ತದೆ. ಇಂದು ನಾವು ಸಾಮಾಜಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ಸಂಬಂಧಗಳ ನಡುವೆ ನಂಬಿಕೆ ಎಂಬುದು ಅತ್ಯಂತ ಮುಖ್ಯ. ನೋಡಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದಲ್ಲ ಒಂದು ಕಹಿ ಘಟನೆಗಳು ಅಥವಾ ತಪ್ಪುಗಳು ನಡೆದಿರುತ್ತವೆ. ವಯಸ್ಸಿನ ವೇಗದಲ್ಲಿ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಥವಾ ದಾರಿ ತಪ್ಪಿದ ಕ್ಷಣಗಳಲ್ಲಿ ನಾವು ಮಾಡಿದ ತಪ್ಪುಗಳು ನಮ್ಮ ಬೆನ್ನು ಬಿಡದೆ ಕಾಡುತ್ತಿರಬಹುದು. ಆದರೆ ಆ ತಪ್ಪುಗಳಿಗಿಂತಲೂ ದೊಡ್ಡದು ಯಾವುದು ಗೊತ್ತಾ? ಅವುಗಳನ್ನು ಮುಚ್ಚಿಟ್ಟು ಇಡೀ ಜೀವನವನ್ನು ಸುಳ್ಳಿನ ಬುನಾದಿಯ ಮೇಲೆ ಕಟ್ಟುವುದು. ಶ್ರೀರಾಮ್ ತನ್ನ ತಪ್ಪನ್ನು ಒಪ್ಪಿಕೊಂಡಾಗ ಅವನಿಗೆ ವಿಜಯಾಳ ರೂಪದಲ್ಲಿ ಒಬ್ಬಳು ರಕ್ಷಕಿ ಸಿಕ್ಕಳು. ಅದೇ ರೀತಿ ವಿಜಯ ಕೂಡ ತನ್ನ ಗತಕಾಲವನ್ನು ನೆನೆದು ಪತಿಯನ್ನು ಕ್ಷಮಿಸುವ ಔದಾರ್ಯ ತೋರಿದಳು. ಇಂದಿನ ಕಾಲದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದೇಶಕ್ಕೆ ಹೋಗುವ ಯುವಕ ಯುವತಿಯರು
ಇಂತಹ ಬ್ಲ್ಯಾಕ್ ಮೇಲಿಂಗ್ ಜಾಲಗಳಿಗೆ ಅಥವಾ ಸುಳ್ಳು ಸಂಬಂಧಗಳ ಬಲೆಗೆ ಬೀಳುವುದು ಹೆಚ್ಚಾಗುತ್ತಿದೆ. ಅಂತಹ ಸಮಯದಲ್ಲಿ ಗಾಬರಿಯಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸಂಗಾತಿಯ ಮೇಲೆ ನಂಬಿಕೆ ಇಡಿ, ಸತ್ಯವನ್ನು ಧೈರ್ಯವಾಗಿ ಹೇಳಿ, ಏಕೆಂದರೆ ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಅದು ಸುಳ್ಳಿಗಿಂತ 100 ಪಟ್ಟು ವಾಸಿ. ಈ ಕಥೆಯ ಮೂಲಕ ನಾವು ನೀಡಬಯಸುವ ಸಂದೇಶವಿಷ್ಟೇ: ಗತಕಾಲವು ನಿಮ್ಮ ವರ್ತನೆಯನ್ನು ಕಸಿಯಲು ಬಿಡಬೇಡಿ. ಕ್ಷಮೆ ಎಂಬುದು ಜಗತ್ತಿನ ಅತಿದೊಡ್ಡ ಗುಣ. ಯಾರೂ ಇಲ್ಲಿ ಸಂಪೂರ್ಣ ಪವಿತ್ರರಲ್ಲ, ಆದರೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ನಡೆಯುವವರೇ ಸುಖಿ ಸಂಸಾರಿಗಳು. ನಿಮಗೆ ಈ ಕಥೆ ಇಷ್ಟವಾಗಿದೆ ಮತ್ತು ಇದರಿಂದ ಏನಾದರೂ ಕಲಿಯಲು ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಇಂತಹದ್ದೇ ಮನಸ್ಸಿಗೆ ಹತ್ತಿರವಾಗುವ, ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಮತ್ತು ನಿಮ್ಮ ಜೀವನಕ್ಕೆ ಸ್ಫೂರ್ತಿಯಾಗುವ ಕಥೆಗಳಿಗಾಗಿ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ಸದಾ ಇರಲಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಿಜಯ ತಗೊಂಡ ನಿರ್ಧಾರ ಸರಿನಾ, ತಪ್ಪಾ ಅನ್ನೋದನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ, ಅವರಿಗೂ ಈ ಜೀವನ ಪಾಠವನ್ನು ತಲುಪಿಸಿ. ಮತ್ತೊಂದು ಅದ್ಭುತವಾದ ಕಥೆಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಗುನಗುತ್ತಾ ಇರಿ, ಸಂಬಂಧಗಳನ್ನು ಗೌರವಿಸಿ. ಧನ್ಯವಾದಗಳು. ನಿಮ್ಮ ಫಾರ್ಮಸಿಸ್ಟ್ ಮಾಮ್.